ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿಯೋಪಾಯವೆಂಬ ಹೆಸರಿನ ಗ್ರಂಥವನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ಪ್ರವರ್ತೋಡರವಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತರಾಮ್ ಕಾಸಲಿವಾಲ್ ಅವರು ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಧನ್ಯವಾದಕ್ಕೆ ಪಾತ್ರರಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರದ 153ನೇ ಶ್ಲೋಕ ನಡೆಸುತ್ತಿದ್ದೀರಿ. ಶ್ರೀತ್ವಾ ವಿವಿಕ್ತ ವಸತಿಂ ಸಮಸ್ತ ಸಾವಧ್ಯಯೋಗಂ ಅಪನೀಯ ಸರ್ವೇಂದ್ರಿಯಾರ್ಥ ವಿರತಃ ಕಾಯಮನೋವಚನಗುಪ್ತಿಭಿಃ ತಿಷ್ಠತೆ. ಟೀಕೆ. ವಿವಿಕ್ತ ವಸತಿಂ ಶ್ರಿತ್ವಾ ಸಮಸ್ತ ಸಾವಧ್ಯಯೋಗಂ ಅಪನೀಯ ಸರ್ವೇಂದ್ರಿಯಾರ್ಥ ವಿರತಃ ಕಾಯಮನೋವಚನಗುಪ್ತಿಭಿಃ ತಿಷ್ಠೇತ್. ಸಪ್ತಮಿಯ ದಿವಸ ಉಪವಾಸ ಧಾರಣ ಮಾಡಿರುವಂಥ ಶ್ರಾವಕನು ಅದೇ ಸಮಯದಲ್ಲಿ ಏಕಾಂತ ಸ್ಥಾನಕ್ಕೆ ಹೋಗಿ 16 ಪ್ರಹರ ಎಂದರೆ 48 ಗಂಟೆಗಳ ಸಲುವಾಗಿ ಹಿಂಸೆ ಮೊದಲಾದ 5 ಪಾಪಗಳನ್ನು ಸಂಕಲ್ಪಪೂರ್ವಕವಾಗಿ ತ್ಯಾಗ ಮಾಡಿ 5 ಇಂದ್ರಿಯ ವಿಷಯಗಳಿಂದ ವಿರಕ್ತನಾಗಿ ಮನ ವಚನ ಕಾಯವನ್ನು ವಶದಲ್ಲಿಟ್ಟುಕೊಳ್ಳಬೇಕು ಎಂದರೆ 3 ಗುತ್ತಿಯ ಪಾಲನೆ ಮಾಡಬೇಕು. ಶ್ರಾವಕ ಇದ್ದಾನೆ, ಉಪವಾಸದ ಗ್ರಹಣ ಮಾಡಿದ್ದಾನೆ ಪರ್ವತಿಥಿಯೆಂದು. ಆದರೆ ಅದಕ್ಕಿಂತ ಮೊದಲಿನ ದಿವಸನ 12 ಗಂಟೆಗೆ ಭೋಜನಾದಿ ಕ್ರಿಯೆ ಆದ ನಂತರ ಊರು ಹೊರಗಿನ ವಸತಿಗೆ ಹೊರಟು ಹೋಗ್ತಾನೆ. 48 ಗಂಟೆಯ ಸಲುವಾಗಿ 5 ಪಾಪದ ತ್ಯಾಗ ಮಾಡ್ತಾನೆ. ಇದು ಬಹಳ ಅದ್ಭುತ ಮಾತಿದೆ. ನಿಜವಾಗಿ ಇದ್ದಾನೆ ಶ್ರಾವಕ, 5 ಪಾಪಗಳದ್ದು ಸಂಕಲ್ಪಪೂರ್ವಕ ತ್ಯಾಗ ಮಾಡ್ತಾನೆ. ಹಿಂದಿನ ವಾರ ಈ ವಿಷಯಕ್ಕೆ ಸ್ವಲ್ಪ ಸ್ಪರ್ಶ ಮಾಡಿದ್ದು ಇತ್ತು. ಹಿಂಸೆ ಮೊದಲಾದ 5 ಪಾಪ 48 ಗಂಟೆಯ ಮಾತಿದೆ. 1 ಗಂಟೆ ಇದ್ದು ಬರುವ ಮಾತಿಲ್ಲ. ಯೋಚನೆ ಮಾಡೋದು 48 ಗಂಟೆ. ಅರೆ, ನಮ್ಮಂಥ ಶ್ರಾವಕರೇ, ನಮ್ಮಂಥ ಮನೆಯಲ್ಲಿರುವಂಥ ಸಾಧನೆಯ ಸಲುವಾಗಿ ಯಾವ ಪ್ರಕಾರ ನೋಡ್ರಿ ಯೋಚನೆ ಮಾಡೋದ. ಆ 48 ಗಂಟೆಯೊಳಗೆ ಅಂಥದ್ದೇನಾದರೂ ಘೋರ ಉಪಸರ್ಗ ಬಂತು ಅಂತಂದ್ರೆ ಬಟ್ಟೆ ಕಳಚಿ ಒಗೆಯೋ ಮಾತಿಲ್ಲ. ಬಟ್ಟೆ ಇದ್ರೂ ಕೂಡ ಮುನಿಯ ಹಾಗೆ ಆ ಉಪಸರ್ಗದ ವಿಜಯಿ ಆಗ್ತಾರೆ. ಏನು ಮಾತಿದೆ, ದೀಕ್ಷೆ ಅಂತೂ ತಗೊಂಡಿಲ್ಲ. ಯೋಚನೆ ಮಾಡೋದು ಸಾಧನ ಎಲ್ಲಿದೆ, ಒಳಗಿದೆಯೋ ಅಥವಾ ಬಟ್ಟೆ ಸ್ಥಾನ ಮೊದಲಾದವುಗಳಲ್ಲಿ ಹೊರಗಿದೆ. ವಿಚಾರ ಮಾಡಿದ ನಂತರ ಧರ್ಮ ಎಷ್ಟು ಸ್ವಾಧೀನ ಇದೆ, ಎಷ್ಟು ಒಳಗೆ ಇದೆ, ಎಷ್ಟು ಪರನಿರಪೇಕ್ಷ ಇದೆ. ಅರೆ, ಪಂಚ ಮಹಾವ್ರತಗಳ ವಿಕಲ್ಪದಿಂದ ಕೂಡ ನಿರಪೇಕ್ಷ ಇದೆ ರೀ. ಪಂಚ ಮಹಾವ್ರತಧಾರಿ ಮುನಿಯ ಹಾಯನ ಆಗ್ತಾನೆ ಅಂಥೇಳಿ ಹಿಂದಿನ ಶ್ಲೋಕದೊಳಗೆ ಹೇಳಿದ್ರು. ಯಾವ ಕಾರಣದಿಂದ? ಸಾವಧ್ಯ ಯೋಗದ ತ್ಯಾಗ ಏನು ಮಾಡ್ತಾನೆ ಅದರ ಕಾರಣದಿಂದ. ಆದ್ರೆ ಪಂಚ ಮಹಾವ್ರತದ್ದಂತೂ ಅಂಗೀಕಾರ ಮಾಡಿಲ್ಲಲ್ಲ. ಅರೆ, ಎಂಥದ್ದು ಇದೆ ಸಾಧನಾ ಮಾರ್ಗ, ಎಷ್ಟು ಸ್ವಾಧೀನ ಇದೆ, ಎಷ್ಟು ಪರ ನಿರಪೇಕ್ಷ ಇದೆ. ಪರ ಯಾವುದು? ಅದಕ್ಕೆ ಗುರು ಬೇಕಾಗಿಲ್ಲ. ಅದಕ್ಕೆ ಯಾವುದೇ ಪ್ರಕಾರದಿಂದ ವಸ್ತ್ರಾದಿಗಳ ತ್ಯಾಗದ ಆಗ್ರಹ ಇಲ್ಲ. ಅದೇ ಪ್ರಕಾರ ಪಂಚಮಹಾವ್ರತ ರೂಪದ ಚಾರಿತ್ರದ ವಿಕಲ್ಪದ್ದು ಕೂಡ ಅವಶ್ಯಕತೆ ಇಲ್ಲ.
ಚಾರಿತ್ರ ಅಂತೂ ಅಂತರಂಗದಿಂದ ವೃದ್ಧಿಸ್ತಾನೇ ಇದೆ, ಬೆಳೀತಾನೆ ಇದೆ. ಆದ್ರೂ ಕೂಡ ಅದಕ್ಕೆ ಹಿಂಸೆ ಮೊದಲಾದ ಪಂಚ ಪಾಪಗಳದ್ದ ಸಂಕಲ್ಪಪೂರ್ವಕ ತ್ಯಾಗ ಇದೆ ವಿನಃ ಮಹಾವ್ರತದ ಅಂಗೀಕಾರ ಇಲ್ಲ. ಏನಿದೆ ಇದರೊಳಗೆ ವಿಭೇದ? ಏನಿದೆ ವಿಚಾರ ಮಾಡೋಣಲ್ಲ. ವಿಭೇದ ಏನಿದೆ, ಅದರೊಳಗೆ ವಿಶೇಷತೆ ಏನಿದೆ, ಭೇದ ಎಂಥದ್ದು ಇದೆ? ಪಂಚಮಹಾವ್ರತದ ಅಂಗೀಕಾರ ಅಂತೂ ಮಾಡಿಲ್ಲ. ಆದರೆ ಇವು ಮೂರು ಹೇಳಿದರಲ್ಲ, ಇವು ಮಹಾವ್ರತಧಾರಿಯಲ್ಲಿ ಇರುವಂಥವನ ಅದವಲ್ಲ. ಯಾವ? ಹಿಂಸೆ ಮೊದಲಾದ 5 ಪಾಪಗಳದ್ದ ಸಂಕಲ್ಪಪೂರ್ವಕ ತ್ಯಾಗ ಮೊದಲನೇ. ಎರಡನೇದ್ದೇನ? ಪಂಚೇಂದ್ರಿಯ ವಿಷಯಗಳಿಂದ ವಿರಕ್ತ. ಮೂರನೇದ ಮನವಚನ ಕಾಯವನ್ನು ವಶದಲ್ಲಿ ಇಟ್ಟುಕೊಳ್ಳುವ ರೂಪದ ಭಕ್ತಿ. ಅದ್ಭುತ ಮಾತಿದ್ದೀರಿ. ಪಂಚಮಹಾವ್ರತದ ಅಂಗೀಕಾರ ಮಾಡದೇ ಇರುವೆಳೆದೊಳಗೂ ಕೂಡ ಭುಕ್ತಿ ಸಮಿತಿ ಮೊದಲಾದವುಗಳ ಪರಿಪಾಲನೆ ಆಗುವಂಥ ಈ ಒಂದು ವಿಶಿಷ್ಟ ವ್ರತ ಈ ಗೃಹಸ್ಥಾವಸ್ಥೆಯಲ್ಲಿ ಇರುವಂಥ ಸಾಧಕಂದಿದೆ. ಮನೆ ಬಿಟ್ಟು ಹೋದ ನಂತರ ಯಾರು ಯಾತ್ರೆಗಂಥೇಳಿ ಹೋದ ನಂತರ ಸಿದ್ಧಕ್ಷೇತ್ರದ ವಂದನೆಗೆ ಅಂಥೇಳಿ ಹೋದ ನಂತರ ಹೆಚ್ಚು ಕಡಿಮೆ ಇಂಥದ್ದನ್ನ ಭಾವ ಬೇಕ್ರಿ. ಪಂಚ ಪಾಪಗಳದ್ದ ಸಂಕಲ್ಪಪೂರ್ವಕ ತ್ಯಾಗ ಬೇಕ್ರಿ. ಯಾತ್ರೆಗೆ ಹೋದ ಹೇಗ ಅನ್ನೋದು ತಮ್ಮಲ್ಲೇ ತಾವು ವಿಚಾರ ಮಾಡಿ ಚಿಂತನ ಮಂಥನ ಮಾಡಿ ತಿಳ್ಕೊಳ್ಳೋದು. ಏನಾದರೂ ಆ ಚಿಂತನ ಮಂಥನದೊಳಗ ತೊಡಕು ಬಂತು ಅಂತಂದ್ರ ಪ್ರಶ್ನೆ ಮಾಡೋದ್ರಿ. 1 ವಾರದವರೆಗೆ ಅವಕಾಶ ಇದೆ ವಿಷಯದ ಸಲುವಾಗಿ. ಅರೆ ವಿಷಯ ನಮ್ಮದೇ ಇದೆ, ಸಮಯ ಸಾರ ಕಲಶದ ವಿಷಯ ಅಂತೂ ನಮ್ಮದೇ ಇದೆ. ಅದಂತೂ ದೃಷ್ಟಿಯ ಪರಿವರ್ತನೆಯಾಗಿ ಜೀವ ಬಂಧ ಮಾರ್ಗದಿಂದ ಮೋಕ್ಷ ಮಾರ್ಗದೊಳಗೆ ಆಗ ಬರಬಹುದಾಗಿದೆ. ಯಾವ ರೀತಿ ಬರ್ತಾನೆ? ಮನೆಯಲ್ಲಿರುವ ವೇಳೆದೊಳಗೆ ಭೋಗ ಸಾಮಗ್ರಿಗಳನ್ನು ಭೋಗಿಸ್ತಾ ಇರುವ ವೇಳೆದೊಳಗೆ ಪಂಚ ಪಾಪಗಳನ್ನ ಆಂಶಿಕ ರೂಪದಿಂದ ಕೂಡ ತ್ಯಾಗ ಮಾಡದೇ ಇರುವ ವೇಳೆದೊಳಗೆ ಯಾವ ಪ್ರಕಾರ ಶುದ್ಧಾವಸ್ಥೆ ಯೋಗ್ಯ, ಶುದ್ಧಾವಸ್ಥೆ ಯೋಗ್ಯ, ಯಾವುದರಿಂದ ಶುದ್ಧಾವಸ್ಥೆ ಪ್ರಾಪ್ತ ಆಗ್ತಿದೆಯಲ್ಲ ಅದಕ್ಕೆ ಯೋಗ್ಯವಿರುವಂತಹ ಸಾಧನೆಯನ್ನು ಮಾಡ್ತಾ ಇರ್ತಾನೆ. ಆಂತರ್ಯದೊಳಗ ಚತುರ್ಥ ಗುಣಸ್ಥಾನ ವರ್ತಿ. ಅಂದ್ರೆ ಏನ? ಅರೆ ಅಂದ್ರನ ಗೃಹಸ್ಥಾವಸ್ಥೆಯನ್ನು ಬಿಟ್ಟುಕೊಡ್ತಾ ಇದ್ದ ಹಾಗೆ 48 ಗಂಟೆಯೊಳಗೋ 18 ಗಂಟೆಯೊಳಗೋ 10 ಗಂಟೆಯೊಳಗೋ ಅಥವಾ 1 ಗಂಟೆಯೊಳಗ ಮೋಕ್ಷಕ್ಕೆ ಆಗ ಹೋಗ್ತಾನ್ರಿ. ಅಣುವ್ರತದ ಅಂಗೀಕಾರ ಮಾಡಲೇಬೇಕು ಹೀಗೆ ನಿಯಮ ಇದೆ ಅಂದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿಗಳಂತೂ ಮಾಡುವುದಿಲ್ಲ, ಇರಲಿ. ಆದರೆ ಉಳಿದವರನ್ನು ಉಪಶಮ ಸಮ್ಯಕ್ ದೃಷ್ಟಿಗಳು ಕೂಡ ಮಾಡಲೇಬೇಕು ಹೀಗೆ ನಿಯಮ ಇದೆಯನ್ನ. ಹಾಗಾದ್ರೆ ಯಾವಾಗ ಸಮ್ಯಕ್ ದರ್ಶನ ಆಯ್ತಲ್ಲ ನೋಡ್ರಿ, ಸಿದ್ಧಾಂತದ ಮಾತಂತೂ ಹೀಗಿದೆ. ಭರತ ಕ್ಷೇತ್ರದೊಳಗ ತತ್ವಾಭ್ಯಾಸ ಮಾಡುವಂಥ ಜೀವ ನಮಗೆ ಬಹಳಷ್ಟು ಮಾರ್ಗ ಖುಲ್ಲ ಇದಾವ್ರಿ. ಆದರೆ ನಾವೇ ಒಂದೊಂದಾಗಿ ಭದ್ರ ಮಾಡ್ತಾ ಇದ್ದೇವೆ. ಹೊರಗಿಂದೇನು ಒಳಗೆ ಬರಬಾರ್ದಲ್ಲ, ನಮಗೆ ಹೊರಗೆ ಹೋಗ್ಲಿಕ್ಕೆ ಬರಬಾರ್ದು. ಭರತ ಕ್ಷೇತ್ರದ ಜೀವಗಳ 126 128 ಜೀವಗಳ ಭರತ ಕ್ಷೇತ್ರದೊಳಗ ತತ್ವದ ಅಭ್ಯಾಸ ಮಾಡ್ತಾರ. ಪ್ರಕಾಶನ್ನ ತತ್ವದ ಅಭ್ಯಾಸ ಮಾಡ್ತಾರೋ ಸಮ್ಯಕ್ ದರ್ಶನ ಪ್ರಾಪ್ತ ಆಗುವುದಿಲ್ಲ. ತತ್ವದ ಅಭ್ಯಾಸ ಮಾಡ್ತಾರೆ. ದೀಪ
ಸಮ್ಯಕ್ ದರ್ಶನ ಪ್ರಾಪ್ತ ಆಗುವುದಿಲ್ಲ. ವಿಧೇಯ ಕ್ಷೇತ್ರದೊಳಗೆ ಮನುಷ್ಯ ಆಗ್ತಾರೆ. ಹೇಗ ಮಿಥ್ಯಾತ್ವ ಸಹಿತ ವಿಧೇಯ ಕ್ಷೇತ್ರದೊಳಗೆ ಮನುಷ್ಯ ಆಗ್ತಾರೆ. ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡ್ಕೊಳ್ತಾರೆ. ಮುನಿದೀಕ್ಷೆ ಅಂಗೀಕಾರ ಮಾಡ್ತಾರೆ. 4 ಘಾತಿ ಕರ್ಮದ ನಾಶ ಮಾಡ್ತಾರೆ. ಮೋಕ್ಷಕ್ಕೆ ಹೊರಟು ಹೋಗ್ತಾರ್ರಿ 8 ಕರ್ಮಗಳ ಅಭಾವ ಮಾಡಿ. ಹೋದ್ರೆ ಹೋಗ್ಲಿಲ್ಲ, ನಮ್ಗೇನು ಬಂಧಿ ಇಲ್ಲ, ನಮ್ದೇನು ತಕರಾರಿಲ್ಲ. ಹೌದೇನಿಲ್ರಿ ಮುದುಕರನ್ನ? ಹೋದ್ರೆ ಹೋಗ್ಲಿಲ್ಲ, ಕಾಯಿಸೋದ ಅಸತಾದೇನ? ಅರೆ ನನಗೆ ಅವಕಾಶ ಇದೆ, ಇಲ್ಲಿಂದ ಪಂಚಮ ಕಾಲದ ಮೋಕ್ಷಕ್ಕೆ ನೇರವಾಗಿ ಹೋಗೋ ಸಾಧ್ಯ ಇಲ್ಲ. ಇಲ್ಲಲ್ಲ, ಅವಕಾಶ ಇದೆ. ಎಷ್ಟು ಅವಕಾಶ ಇದೆ ರೀ. ಒಂದೇ ಭವ ಧಾರಣ ಮಾಡಿ ಮೋಕ್ಷಕ್ಕೆ ಹೋಗೋಷ್ಟ. ಆದರೆ ಇಲ್ಲಿ ಮಾಡಬೇಕಾದದ್ದೇನ? ತತ್ವ ನಿರ್ಣಯ. ವ್ರತ ಮಾಡಬೇಕಾಗಿಲ್ಲ. ಇದಂತೂ ಸಣ್ಣದಲ್ಲವೇ ಅಲ್ರಿ. ಆದರೆ ಇದರಲ್ಲೇ ಯಾವುದು ಸಂಗ್ರಹ ಆಗ್ತಾ ಇದೆ ಅಲ್ಲ, ಅದೇನಿದೆ ರೀ? ಇದರಲ್ಲೇ ಯಾವುದು 20-30 ವರ್ಷದಿಂದ ಅನೇಕ ದಶಕಗಳಿಂದ ಅನೇಕದ ಅರ್ಥ ಒಂದಕ್ಕಿಂತ ಹೆಚ್ಚಂತನೂ ಇದೆ, ಅನೇಕದ ಅರ್ಥ ಅನಂತನೂ ಇದೆ. ಅನೇಕ ವರ್ಷಗಳಿಂದ ಏನು ತಮ್ಮದ ಅಭ್ಯಾಸ ನಡೆದದ್ದು ಇದೆ, ಅದರೊಳಗೆ ಸಂಗ್ರಹ ಏನಾಗ್ತಾ ಇದೆ ಯಾರು ಹೇಳೋರು? ಅದು ಕೇವಲಿ ಭಗವಂತರಿಗೆ ಗೊತ್ತ. ಕೇವಲಿ ಭಗವಂತರಿಗೆ ಗೊತ್ತ, ನಮ್ಮದು ನಾವು ಗೊತ್ತಾಗಬಹುದಾಗಿದೆ. ಅವ್ರಿಗೇನೆ ಗೊತ್ತಾಗ್ತಿದೆ. ಆದ್ರೆ ಅವರಿಗೆ ಗೊತ್ತಾಗಿ ಏನು ಲಾಭ ಇಲ್ರಿ, ನಮಗ್ ಗೊತ್ತಾಗ್ಬೇಕು. ಏನು ಸಂಗ್ರಹ ಆಗ್ತಿದೆ ಗೀತಮ್ಮ? 20-30 ವರ್ಷ 40 ವರ್ಷದ್ದೇನು ನಡೆದದ್ದು ಇದೆ, ಕಂಡು ಬಿದ್ದಿಲ್ಲಲ್ಲ ನಮ್ದಂತೂ, ವೈಯಕ್ತಿಕ ನಂದಂತೂ. ನೋಡ್ರಿ, ಈಗ ನೀವು ಪುಣ್ಯರು ಸಿಗ್ತೈತಿ, ಪುಕ್ಷಟ್ಟೆ ಸಿಗ್ತೈತಿ ಏನಂದ್ರಲ್ಲ, ಪುಕ್ಷಟ್ಟೆನ ಸಿಕ್ಕಿತ್ತು, ಪುಣ್ಯ ನಿಗೋದದೊಳಗ್ರಿ, ನಿಗೋದದೊಳಗೆ. ಅದಕ್ಕೆ ಏನು ಬೆಲೆ ಇದೆ ರೀ? ಆದರೆ ಪುಣ್ಯರೇ ಆಗ್ತಾ ಇದೆ, ಇದು ಒಂದು ಪ್ರಶ್ನೆ ಇದೆ. ಪುಣ್ಯ ಯಾವುದಕ್ಕಂತಾರೋ, ಚಿನ್ನದ ತಟ್ಟೆಯೊಳಗೆ ಅಭೀಷ್ಟ ಭೋಜನ ಎದುರಿಗಿರುವಂಥವನು ಪುಣ್ಯ ಅಲ್ಲ. ಪುಣ್ಯ ಇದ್ರದ್ದು ಬೇಕ್ರಿ. ಯಾವುದ? ತ್ರಿಲೋಕ ಪೂಜ್ಯ ಪ್ರಭುವಿನ ವಾಣಿಯ ಎದುರಿಗೆ ನಾವು ಕೂತಿರೋದು. ಅಲ್ಲಿ ಅವನ ಎದುರಿಗೆ ಚಿನ್ನದ ತಟ್ಟೆಯೊಳಗ ಅಭೀಷ್ಟ ಭೋಜನ ಇದೆ. ಆದರೆ ಇಲ್ಲಿ ತ್ರಿಲೋಕ ಪೂಜ್ಯ ಪ್ರಭುವಿನ ವಾಣಿಯ ಎದುರಿಗೆ ನಾವು ಕೂತಿದ್ದೇವ್ರಿ, ನಾನು ಕೂತಿದ್ದೆ. ಇದಕ್ಕಂತಾರ ಪುಣ್ಯ ರೀ. ಹಾಗಾದ್ರೆ ಇಷ್ಟು ನಮ್ದು ಏನು ತತ್ವದ ಸಂಯೋಗ ಲಭಿಸಿದ್ದ ಇದೆ, ಅದರೊಳಗೆ ಪುಣ್ಯರೇ ಆಗಿದ್ದೇನೆ. ಇಂಥದ್ದರೆ ಹೇಗೆ ತಿಳಿಯೋದು? ಅದನ್ನ ಬಹಳ ವಿಚಾರಣೀಯ ಚಿಂತನೆಯ ಖರೆ. ಅದು ನಮ್ಗೆ ಹೆಂಗೆ ತಿಳಿದು ಬರೋದಾ? ಇದು ಪ್ರಶ್ನೆ ಬೇಕಾಗಿಲ್ರಿ. ಅದು ತಿಳಿದು ಬಂದೇ ಬರ್ತಿದೆ. ಹೇಗೆ ತಿಳಿದು ಬರ್ತಿದೆ? ನನಗೆ ತತ್ವದ ಅವಲಂಬನೆಯೊಳಗ ತತ್ವ ಸರ್ವೋಪರಿ ಆಗಿದೆಯಲ್ಲ, ಜಿನವಾಣಿಯ ಅವಲಂಬನೆಯೊಳಗ ನನಗೆ ಜಿನವಾಣಿ ಸರ್ವಸ್ವ ಆಗಿದೆಯನ? ಉತ್ತರ ಯಾರು ಹೇಳೋದು ಬೇಕಿಲ್ಲ, ಉತ್ತರದ ಅಪೇಕ್ಷೆ ಇಲ್ಲ. ಆದ್ರೆ ತಮ್ಮಿಂದ ತಮಗೆ ಉತ್ತರ ಪಡೆಯೋದಿದೆ. ಜಿನವಾಣಿಯ ಸಂಯೋಗ ಇರೋ ವೇಳೆದೊಳಗ, ಆ ಸಮವಸರಣದೊಳಗ ಪರ್ಯಾಯಗತ ವೈರ ಇರುವಂಥ ಜೀವಗಳ ಯಾವ ಪ್ರಕಾರ ಸಮರ್ಪಿತ ಇದ್ದಾವೆ,
ಆ ಪ್ರಕಾರದ ಸಮರ್ಪಣೆ ಇದೆಯಲ್ಲ, ತತ್ವದ ಸಲುವಾಗಿ ತತ್ವದ ಅಭ್ಯಾಸ ಇದೆಯನ, ಧನ್ಯ ಧನ್ಯ ಜೀವನ ಅಂಥೇಳಿ ಅನಿಸಿದೆಯನ, ಸರ್ವಸ್ವ ಅರ್ಥಾತ್ ಉಳಿದೆಲ್ಲವೂ ಅಭಾವಪ್ರಾಯ ಆಗಿ ಹೋಗಿದೆಯನ. ಯಾವುದಾದರೂ ಕಥನ ಶ್ರವಣ ಯೋಗ ಏನು ಲಭಿಸಿದ್ದ ಇದೆ, ಹೃದಯಕ್ಕೆ ಆಹ್ಲಾದವನ್ನುಂಟು ಮಾಡಿದೆಯನ. ತತ್ವರೇ ಅರೆ ನಾನಿಂಥವಿದ್ದೇನೆ, ಇಷ್ಟು ನಿರ್ಬಾಧ, ನನಗೆ ಯಾವುದರಿಂದನೂ ಬಾಧೆ ಇಲ್ಲ, ನನ್ನ ಮೇಲೇರಿ ಯಾವ ಪದಾರ್ಥ ಆಕ್ರಮಣ ಮಾಡುವುದಿಲ್ಲ, ಮೇಲೇರಿ ಬರುವುದಿಲ್ಲ. ನಾನೇ ಪ್ರತಿ ಸಮಯಕ್ಕೆ ಅರೆ ಈ ಸಂಜ್ಞೆ ಪಂಚೇಂದ್ರಿಯದ ಅಷ್ಟೇ ಚರ್ಚೆ, ನನ್ನದೇ ಚರ್ಚೆ, ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ಚರ್ಚೆ. ನಾನೇ ಪ್ರತಿ ಸಮಯ ನನ್ನ ನಿರಾಕುಲ ಆನಂದದ ನಿಧಿಯನ್ನ ಕಂಡು ಅನುಭವಿಸಿ ಪರಿತೃಪ್ತ ಆಗುವಂಥ ಸಾಮರ್ಥ್ಯವನ್ನ ಬೆಂದು ಸುಟ್ಟು ಆಕುಲತೆಯ ಅನುಭವ ಮಾಡಿಕೊಂಡು ಬಂಧಕ್ಕೆ ಪ್ರಾಪ್ತ ಆಗುವುದರ ಸಲುವಾಗಿ ವಿನಿಯೋಗ ಮಾಡ್ತಾ ಇದ್ದೇನೆ ಆ ಸಾಮರ್ಥ್ಯವನ್ನ. ಎಂಥ ಸಾಮರ್ಥ್ಯವನ್ನ? ನಾನಾಗೇನ ಯಾರ್ದೂ ಒತ್ತಾಯ ಇಲ್ಲ, ಕಾಲದ್ದು ಇಲ್ಲ, ಕ್ಷೇತ್ರದ್ದು ಇಲ್ಲ, ಕರ್ಮದ್ದು ಇಲ್ಲ, ಸಂಯೋಗದ್ದು ಇಲ್ಲ. ನಾನೇ ನಾನಾಗಿ ಏನ್ ಮಾಡ್ತಾ ಇದ್ದೇನೆ? ನನ್ನ ಆನಂದ ಸಾಗರವನ್ನು ಕಂಡು ಅನುಭವಿಸಿ ಪರಿತೃಪ್ತ ಆಗಬೇಕಾದಂಥ ನನ್ನ ಸಾಮರ್ಥ್ಯವನ್ನ ಆ ರಾಗರೂಪದ ಅಗ್ನಿಯೊಳಗ ಹಾಕಿ, ಕುಲುಮೆಯೊಳಗ ಹಾಕಿ ನೊಂದ ಬೆಂದ ಬಂಧಕ ಪ್ರಾಪ್ತ ಆಗ್ತಾ ಇದೆ. ಇಷ್ಟೇ ಸತ್ಯ ಇದೆಯೋ ಅಥವಾ ಇಲ್ಲ? ತಮ್ಮಿಂದ ನನಗೆ ಉತ್ತರ ಬೇಕಿಲ್ಲ. ಅರೆ ಇದುವೇ ನನ್ನ ಸಲುವಾಗಿ ನಿತಾಂತ ಸತ್ಯ. ಯಾವುದರೊಳಗ ನನ್ನ ಆಕುಲತೆಯ ಕಾರಣದಿಂದ ಪರಿವರ್ತನೆಯಾಗೋ ಸಾಧ್ಯ. ಇಲ್ಲಿ ಕೂತಾಗ, ಚರ್ಚೆ ನಡೆದಾಗ, ಕೇಳ್ತಾ ಇರುವೆಳದೊಳಗ ಸಂಪೂರ್ಣ ರೂಪದಿಂದ ಒಪ್ಪಿಗೆ ಬೇಕು, ಸ್ವೀಕೃತಿ ಬೇಕು. ಹಾಗೆ ಆಗಿದ್ದರ ಅದರಿಂದ ಇಂಥ ತ್ರಿಲೋಕ ಪೂಜ್ಯ ಜಿನವಾಣಿಯ ಎದುರಿಗೆ ಬಂದ ಅದರಿಂದ ನನ್ನ ಸ್ವಾಧೀನ ಸುಖದ ಮಾರ್ಗವನ್ನು ಕಂಡುಕೊಳ್ಳಬಹುದಾದಂಥ ಗರ್ಭಿತ ಶುದ್ಧತೆ ಯುಕ್ತ ಪುಣ್ಯ ಬಂಧ ಆಗ್ತಿದೆ. ಗರ್ಭಿತ ಶುದ್ಧತೆ ಪುಣ್ಯ ಆಗಿದೆಯನ? ಪುಣ್ಯರೇ ಆಗ್ತಿದೆಯ? ಪುಕ್ಸಟ್ಟೆ ಆಗ್ತಿದೆ? ಅರೆ ಪುಕ್ಸಟ್ಟೆ ಬಂದದ್ದು ಪುಕ್ಸಟ್ಟೆನ ಹೋಗ್ತಿದೆ. ಆತ್ಮನ ಪರಿವೆ ಇಲ್ಲದ್ದನ, ಬೆಲೆ ಇಲ್ಲದ್ದನ, ಆ ಮಹಿಮಾವಂತ ಆತ್ಮನನ್ನ ತಿಳಿಸಿಕೊಡುವಂಥ, ತೋರಿಸಿಕೊಡುವಂಥ ಜ್ಞಾನಿ ಗುರುಗಳ ಆದರ, ಸನ್ಮಾನ, ಸಮರ್ಪಿತ ಭಾವ ಇಲ್ಲದೆ ಹೋದರೆ ಯಾವ ಪುಣ್ಯ ಆಗ್ತಿದೆಯಲ್ಲ ಆ ಪುಣ್ಯ ಅಭಿಮಾನಕ್ಕೆ ಪೋಷಣ ಆಗ್ತಿದೆ, ಮಿಥ್ಯಾತ್ವವನ್ನು ದೃಢಪಡಿಸುವಂಥದ್ದಾಗ್ತಿದೆ. ಎರಡು ಪುಣ್ಯಗಳಿಂದ ವ್ಯತ್ಯಾಸ ಮೊನ್ನೆ ಹೇಳಿದ್ದಿತ್ತು, ಮತ್ತು ಪುನಃ ಚರ್ಚೆ ಬೇಡ. ಇವು ಶ್ರಾವಕ ಎಂಥವಿದ್ದಾನೆ? ಅರೆ ಶ್ರಾವಕ ಎಂಥವಿದ್ದಾನೆ ಇವ ನೋಡ್ರಿ. ಅಲ್ಲಿ ಮೊದಲೇನು ಹೇಳಿತು, 4ನೇ ಗುಣಸ್ಥಾನದೊಳಗೆ ಅನುವ್ರತದ್ದು ಕೂಡ ಅಂಗೀಕಾರ ಮಾಡಿಲ್ಲ. ಕಲಶದ ವಿಷಯದ ಬಗ್ಗೆ ಹೇಳ್ತಾ ಇದ್ದೇನೆ. ಇದರಲ್ಲಿ ಅದರಲ್ಲಿ ಇರುವ ವ್ಯತ್ಯಾಸ ಏನು? 4ನೇ ಗುಣಸ್ಥಾನದೊಳಗೆ ಅನುವ್ರತದ್ದು ಕೂಡ ಅಂಗೀಕಾರ ಮಾಡಿಲ್ಲ. ಆಂತರ್ಯದೊಳಗಿಂದ ಒಂದೇ ಒಂದು ಕಷಾಯ ಚೌಕಡಿ ಹೊರಟು ಹೋದದ್ದು ಇದೆ. ಆದರೆ ಸಿದ್ಧನಾಗುವ ಸಿದ್ಧತೆ ನಡೆದದ್ದು ಇದೆ.
ಸಿದ್ಧನಾಗುವ ಸಿದ್ಧತೆ. ಅದರ ವಿನಃ ಕಷಾಯ ಚೌಕಡಿಗಳ ಕಾಲಕ್ರಮದಿಂದ ಕೂಡ ತುಂಡರಿಸಿ ಹೋಗೋದು ಸಾಧ್ಯ. ಇದು ಒಂದು ಮಾತು. ಹಾಗಾದ್ರೆ ಇಲ್ಲೇನು ನಡೆದದ್ದು ಇದೆ? ಇಲ್ಲಿ ಮಂದಗತಿಯಿಂದ ಮೋಕ್ಷ ಮಾರ್ಗದಲ್ಲಿ ಸಾಗುತ್ತಾ ಇದ್ದಾನೆ. ಮೋಕ್ಷ ಮಾರ್ಗ ಯಾವುದ? ಸಾಕ್ಷಾತ್ ಅಂತರ್ಭಾಷೆ ನಿರ್ಗ್ರಂಥ ದಶೆ ಏನಿದೆಯಲ್ಲ, ಅದುವೇ ನಿಜವಾಗಿ ಮೋಕ್ಷ ಮಾರ್ಗ ರೀ. ಇನ್ನೊಂದು ಸಲ, ಅಂತರ್ಭಾಷೆ ನಿರ್ಗ್ರಂಥ ಯಾವ ಅವಸ್ಥೆ ಇದೆಯಲ್ಲ, ಅದುವೇ ನಿಜವಾಗಿ ಮೋಕ್ಷ ಮಾರ್ಗ. ಯಾಕ? ಅದರಿಂದನೇ ಮೋಕ್ಷದ ಪ್ರಾಪ್ತಿ ಆಗ್ತದೆ. ಅದರಿಂದನೇ ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿ ಆಗ್ತಿದೆ. ಹಾಗಾದ್ರೆ ಈ ಶ್ರಾವಕ ಕ್ರಮದಿಂದ ಆ ಮಾರ್ಗದ ಸಮೀಪ ಹೋಗ್ತಾ ಇದ್ದಾನ್ರಿ. ಇನ್ನು ಇವನ ಮಾತೇನಿದೆಯಲ್ಲ, ಪ್ರೋಷಧೋಪವಾಸ. ಒಂದ್ಸಲ ಶಬ್ದದ ಅರ್ಥ ಹೇಳ್ರಿ. ಪ್ರೋಷಧ ಅಂದ್ರ ಪರ್ವ, ಉಪವಾಸ ಅಂತಂದ್ರ ಉಪ ಅಂದ್ರ ಆತ್ಮನ ಹತ್ತಿರ ವಾಸ. ಆತ್ಮನ ಹತ್ತಿರ ವಾಸ ಮಾಡೋದಿದೆ. ಹಬ್ಬ ಇದೆ ರೀ, ಪರ್ವ ಇದೆ ರೀ. ಉಳಿದ ಇವು ಲೋಕದೊಳಗೆಲ್ಲ ಏನು ಹಬ್ಬದ ಆಚರಣೆ ಆಗ್ತಾವೆಲ್ಲ, ಅವೆಲ್ಲವೂ ಕೇವಲ ತುಚ್ಛ ಪುಣ್ಯದಿಂದ ಮಹಾಪಾಪದ ಬಂಧ ಮಾಡಿಸುವಂಥವದವರೆ. ಅವೆಲ್ಲ ಈ ಪರ್ವ ಎಂಥದ್ದು ಇದೆ? ಅರೆ, ಈ ಪರ್ವ ಆ ಆತ್ಮನಲ್ಲೇ ತಗೊಂಡು ಹೋಗಿ ಶಾಶ್ವತವಾದಂಥ ಸ್ವಾಧೀನ ಸುಖವನ್ನ ಅನಂತ ಕಾಲದವರೆಗೆ ಅವ್ಯಾಬಾಧ ರೂಪದಿಂದ ದೊರಕಿಸಿಕೊಡುವಂಥದ್ದು ಇದೆ. ಹಾಗಾದ್ರೆ ಈ ಪ್ರೋಷಧೋಪವಾಸ ಅಂಗೀಕಾರ ಮಾಡಿರುವಂಥ ಶ್ರಾವಕ ಏನು ಮಾಡ್ತಾನೆ? ಸಪ್ತಮಿಯ ದಿವಸನ ಬಹಳ ಸಲ ಆದದ್ದಿದೆ. ಇಷ್ಟು ಬುದ್ಧಿಯೊಳಗೆ ದೃಢ ಆಗಿ ಹೋಗ್ಬೇಕಲ್ಲ. ಚತುರ್ದಶಿಯ ದಿವಸ ಉಪವಾಸದ ಅಂಗೀಕಾರ ಮಾಡೋದಿದೆ. ಚತುರ್ದಶಿ ಇದು ಪರ್ವ ಇದೆ. ಅಷ್ಟಮಿಯ ದಿವಸ ಉಪವಾಸದ ಅಂಗೀಕಾರ ಮಾಡೋದಿದೆ. ಅಷ್ಟಮಿ ಇದು ಪರ್ವ ಇದೆ. ಹಾಗಾದ್ರೆ ಸಪ್ತಮಿಯ ದಿವಸ ಮುಂಜಾನೆಯ ಆಹಾರ ಮುಗೀತು ಅಂತಂದ್ರ ಮಧ್ಯಾಹ್ನದ ಸಂಧಿ ಸಮಯದೊಳಗ ಅವನು ಏನು ಮಾಡ್ತಾನೆ? ಉಪವಾಸದ ಅಂಗೀಕಾರ ಮಾಡ್ತಾನೆ. ಉಪವಾಸ ನಾಳಿದೆ, ಅದರ 4 ಪ್ರಕಾರದ ಆಹಾರದ ತ್ಯಾಗ ಮಾಡ್ತಾನೆ. 4 ಪ್ರಕಾರದ ಆಹಾರದ ತ್ಯಾಗ ಮಾಡಿ ಅವ ಮನೆಯಲ್ಲೇನ ಸಾಧನ ಮಾಡ್ತಾನೆ. ನಂತರ ಏನು ಮಾಡ್ತಾನೆ ಅಂತಂದ್ರ ಅವನು ಊರು ಹೊರಗಿನ ವಸತಿಕೆಗೆ ಹೋಗ್ತಾನೆ. ಯಾವಾಗ 4 ಪ್ರಕಾರದ ಆಹಾರ ತ್ಯಾಗ ಮಾಡಿದಲ್ಲ, ಮನೆಗೇನು ಕೆಲಸ ರೀ? ಮನೆಯೊಳಗೆ ಏನು ಕೆಲಸ ರೀ? ಮನೆಯೊಳಗೆ ಇರೋದು, ಮನೆ ಕಟ್ಕೊಂಡು ಇರೋದು, ಪತ್ನಿ ಪುತ್ರ ಧನ ಐಶ್ವರ್ಯ ಇದನ್ನೆಲ್ಲ ತಗೊಂಡು ಇರೋದ್ರದ ಒಂದೇ ಒಂದು ಆಧಾರ ಇದೆ, ಆಹಾರದ ಸೇವನೆ. ಅದು ಒಂದರ ಸಲುವಾಗೇನೆ ಇದೆಲ್ಲ ಇದೆ ಸುಧಾತಾಯಿ, ಬೇರೆ ಯಾವ ಉದ್ದೇಶನೂ ಇಲ್ಲ ಅದರಿಂದ. ಹಾಗಾದ್ರೆ 4 ಪ್ರಕಾರದ ಆಹಾರ ತ್ಯಾಗ ಮಾಡಿದ ನನ್ನ ಮೇಲೆ ನಾವು ನಿಮ್ಮ ಮನೆಯಲ್ಲಿರೋ ಅವಶ್ಯಕತೆ ಏನಿದೆ? ಊರು ಹೊರಗಿನ ವಸತಿಕೆಯೊಳಗೆ ಹೋಗಿರ್ತಾನೆ. ಹೋಗಿ ಹೇಗಿರ್ತಾನೆ? ಹಾಸಿಗೆ ಹೊದಿಗೆ ತಗೊಂಡು ಹೋಗಿ ಮಲ್ಕೊಳ್ಳುವುದಿಲ್ಲ. ಹೇಗಿರ್ತಾನೆ? 5 ಪ್ರಕಾರದ ಹಿಂಸೆಯ ಮೊದಲಾಗಿ 5 ಪ್ರಕಾರದ ಪಾಪಗಳ ತ್ಯಾಗದ ಪ್ರತಿಜ್ಞೆ ಮಾಡ್ತಾನ್ರಿ. ಯಾರ ಸಲುವಾಗಿ ಮಾಡ್ತಾನೆ? ಯಾರು ಕೊಡ್ತಾರ ಅವನಿಗೆ ಆ ಪ್ರಕಾರದ ಪ್ರತಿಜ್ಞೆ? ಯಾರು ಸಾಕ್ಷಿಯಾಗಿ? ಅರೇ, ನಿಜವಾಗಿ ಹೇಳಿದ್ರ ಯಾವುದನ್ನಾದ್ರೂ ಒಂದು ಬಂಧನ ಹಾಕೊಳ್ಬೇಕಾದ್ರ ಲೌಕಿಕವಾಗಿ ಕೂಡ ಅಷ್ಟ ದಿಕ್ಪಾಲಕರು ಇರ್ತಾರಲ್ಲ, ಇರ್ತಾರೋ ಅಥವಾ ಇಲ್ರಿ? ಅವರ ಸಾಕ್ಷಿ ಅದಾರ್ರಿ. ಮದುವೆ ಮೊದಲಾದ ಬಂಧನಗಳಿಗೆ ಕೂಡ ಅವರ ಸಾಕ್ಷಿ ಅದಾರ್ರಿ. ಹಾಗಾದ್ರೆ ಅಲ್ಲಿ ಇವ ಆತ್ಮ ಸಾಧಕನಿಗೆ ಸಾಕ್ಷಿ ಯಾರದರು? ಅವನು ಪ್ರಗಟ ಹಾಜಿರ್ ಆತ್ಮ ಸಾಕ್ಷಿ ಅದನ್ರಿ. ಒಂದು. ಎರಡನೇದಾಗಿ ವ್ಯವಹಾರದಿಂದ ಅನಂತ ಶುದ್ಧರ್ರಿ. ಅರೆ, ಅವ್ರೇನ್ ಮಾಡ್ತಾರೋ? ಪ್ರಮೇಯತ್ವ ಗುಣ ಏನು ಹೇಳ್ತಿದ್ದೀರಿ? ಪ್ರಮೇಯತ್ವ ಗುಣದ ವ್ಯಾಖ್ಯಾ ಏನಿದೆ ಮಾಡಿದರೆ ಪಾಠ ಮಧುಕರನ್ನ
ಪ್ರಮೇಯತ್ವ ಗುಣದ ವ್ಯಾಖ್ಯಾ ಏನಿದೆ ಭಾರತೀವಿನಿ? ದ್ರವ್ಯ ಪ್ರತಿಯೊಂದು ದ್ರವ್ಯದ ಪರ್ಯಾಯ ಒಂದಲ್ಲ ಒಂದು ಜ್ಞಾನದ ವಿಷಯ ಆಗ್ತಿದೆ. ಆ ಶಕ್ತಿಗೆ ಪ್ರಮೇಯತ್ವ ಗುಣ ಅಂತಾರೆ. ಹಾಗಾದ್ರೆ ಕೇವಲ ಜ್ಞಾನದ ವಿಷಯ ಏನೇನಾಗ್ತಿದೆ ರೀ? ಏನೇನಾಗ್ತಿದೆ? 3 ಲೋಕ 3 ಕಾಲ. ಕೇವಲ ಜ್ಞಾನಿಗಳು ಎಷ್ಟದಾರ್ರಿ? ಕೇವಲ ಜ್ಞಾನಿಗಳು ಎಷ್ಟದಾರ್ರಿ? ಅನಂತದಾರ್ರಿ, ಅನಂತದರು. ಹಾಗಾದ್ರೆ ಅವರಿಗೆ ತಿಳಿದು ಬರ್ತೀವಿ. ಪ್ರಮೇಯತ್ವ ಗುಣ ಯಾರು ಕಲ್ತಿದ್ದೀರಿ ಅವರಿಗೆ ಗೊತ್ತಿದ್ದೀರಿ. ನಾನು ಗುಪ್ತವಾಗಿ ಮಾಡಿದ ಪಾಪ ಎಲ್ಲ ಅವರಿಗೆ ಕಾಣಿಸ್ತಿದ್ದೀರಿ. ಗುಪ್ತವಾಗಿ ಪಾಪ ಕಾಯದಿಂದಲ್ಲ, ಮನಸ್ಸಿನೊಳಗೆ. ಅವ್ರು ಎಲ್ಲರಿಗೂ ಕಾಣಿಸ್ತಿದೆ. ನಮಿತ ನಾನು ಯಾರಿಗೂ ಗೊತ್ತಿಲ್ಲದ ಸುಳ್ಳು ಒಂದು ಏನು ಮಾಡಿದ್ದೇನು? ದೋಷ ಮಾಡಿದ್ದೇನೆ, ಅಪರಾಧ ಮಾಡಿದ್ದೇನೆ, ಅಥವಾ ಯಾರಿಗೋ ಸುಳ್ಳು ಹೇಳಿದೆ. ಅದು ಎಷ್ಟು ಜನರಿಗೆ ಗೊತ್ತಿದೆ ರೀ? ಅನಂತ ಜನರಿಗೆ ಗೊತ್ತಿದೆ. ಅವರೇನು ಮಾಡ್ತಾರೆ? ಅವರೇನು ಮಾಡುವುದಿಲ್ಲ. ಹಾಗಾದ್ರೆ ಆಗಲಿ ಬಿಡು. ಅವರಿಗೂ ಗೊತ್ತಾಗ್ತಿದೆ. ಇಷ್ಟೇ ಅಲ್ಲ, ಇವನಿಗೆ ಏನೇನು ಪಾಪದ ಬಂಧ ಆಗ್ತಿದೆ, ಅದರಿಂದ ಅವನು ಎಲ್ಲೆಲ್ಲಿ ಹೋಗ್ತಾನೆ, ಏನೇನು ಮಾಡ್ತಾನೆ, ಅದು ಎಲ್ಲ ಗೊತ್ತಾಗ್ತದೆ. ಆಗಲಿ ಬಿಡು, ಭೋಗಿಸ್ತಾನೆ ಇವನೇ ಭೋಗಿಸ್ತಾರೆ. ಒಂದೊಂದು ಸಾಮಾನ್ಯ ಗುಣದ ಅಭ್ಯಾಸ ಮಾಡಿದರೆ ಈ ಜೀವದ ಪರದೃಷ್ಟಿ, ಪರೋನ್ಮುಖಿ ಪ್ರವೃತ್ತಿ ಎಲ್ಲವೂ ಅಷ್ಟಾಗಿ ಹೋಗ್ತದೆ. ಯಾರಿಗೆ ಗೊತ್ತಿಲ್ಲದ ಏನು ಮಾಡುವುದಿದೆ? ಅನಂತ ಕೇವಲಿಗಳು ನೋಡ್ತಾ ಇದ್ದಾರೆ. ಅರ್ಥಾತ್ ಅದ ಮಾಡುವುದರಿಂದ ನಿನಗೆ ಯಾವ ಪಾಪದ ಬಂಧ ಆಗ್ತಾ ಇದೆ, ನಿನ್ನ ಜೀವನ ಹೊರಟು ಹೋಗ್ತಾ ಇದೆ, ನಿನ್ನ ಸಂಜ್ಞಿ ಪಂಚೇಂದ್ರಿಯ ನಷ್ಟ ಆಗ್ತಾ ಇದೆ, ಅದರಿಂದ ನಿನಗಾಗುವ ಹಾನಿಯನ್ನ ಅವರೆಲ್ಲರೂ ಸೇರಿ ಕೂಡ ತುಂಬಿಕೊಡೋ ಸಾಧ್ಯ ಇಲ್ಲ. ಇದು ಅದರ ಅರ್ಥ ಇದೆ. ಅನಂತ ಜೀವರುಗಳನ್ನು ನೋಡಿ ಕೂಡ ಅದನ್ನು ಬದಲಿ ಮಾಡೋ ಸಾಧ್ಯ ಇಲ್ಲ. ಅದರೊಳಗೆ ಯಾವ ಪ್ರಕಾರದ ವ್ಯತ್ಯಾಸ ಮಾಡೋ ಸಾಧ್ಯ ಇಲ್ಲ. ಇದು ತಾತ್ಪರ್ಯ ಇದೆ ರೀ. ಅವರ ಜ್ಞಾನದ ಸಾಮರ್ಥ್ಯ ಏನೋ ಅಷ್ಟಿದೆ. ಪ್ರಮೇಯತ್ವದ ಕಾರಣದಿಂದ ಅವರು ತಿಳಿತಾ ಇದ್ದಾರೆ. ಆದ್ರೆ ಅಷ್ಟು ಜನರೆಲ್ಲ ತಿಳಿದ್ರನು, ಅನಂತ ಆತ್ಮರುಗಳು ತಿಳಿದ್ರನು ಅದನ್ನು ಭೋಗಿಸಬೇಕಾದದ್ದು ನೀನೇ. ಇದು ಪ್ರಮೇಯತ್ವ ಗುಣದ ತಾತ್ಪರ್ಯ ಇದೆ, ತಿಳಿಸಿಕೊಡುವುದರ. ಕಾನೂನಕ್ಕೆ ಗೊತ್ತಿಲ್ಲದ ಮಾಡಿದ್ರೆ ಕಾನೂನಕ್ಕೆ ಸಾಕ್ಷಿ ಬೇಕು. ಗೊತ್ತಿಲ್ಲದ ಮಾಡಿದ್ರೆ ನೀನು ಉಳ್ಕೊಳ್ಬಹುದು. ಆದರೆ ಇದು ನೈಸರ್ಗಿಕ ಕಾನೂನು ಇದೆ ಅಲ್ಲ, ಇದರಿಂದ ನೀನು ಉಳ್ಕೊಳ್ಳೋ ಸಾಧ್ಯ. ಒಂದು ಪ್ರಮೇಯತ್ವ ಗುಣ ತಿಳ್ಕೊಳ್ಳೋದ್ರಿಂದ ಎಲ್ಲ ಪ್ರಕಾರದ ಪಾಪದೊಳಗ ಇವನಿಗೆ ಉದಾಸೀನ ವೃತ್ತಿ ಬರ್ತದೆ. ಒಂದೊಂದು ಗುಣದೊಳಗ ಈ ಜೀವ ಪ್ರತ್ಯಕ್ಷ ಮೋಕ್ಷ ಮಾರ್ಗದಲ್ಲಿ ಬರುವಂಥ ಯೋಗ್ಯತೆ, ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನು ತಿಳಿದಿದ್ದೇ ಆದ್ರೆ ನಮ್ಮ ಜೀವನ ಧನ್ಯ ಇದೆ. ಹಾಗಾದ್ರೆ ಅವ ಏನು ಮಾಡಿದ? ಊರು ಹೊರಗಿನ ವಸತಿಕೆಯೊಳಗೆ ಹೋದ ಮತ್ತು ಹಿಂಸೆ ಮೊದಲಾದ 5 ಪಾಪಗಳದ್ದ ತ್ಯಾಗ ಮಾಡಿದರೆ, ಸಂಕಲ್ಪ ಪೂರ್ವಕ ತ್ಯಾಗ ಮಾಡಿದ. ಇಲ್ಲಿ ಸಂಕಲ್ಪ ಶಬ್ದದ ಅರ್ಥ ಏನಿದೆ ರೀ? ಒಂದು ಸಂಕಲ್ಪ ಇದಕ್ಕಿಂತ ಮೊದಲನು ನಾಮಧಾರಿ ಜೈನನ ಸಲುವಾಗಿ ಇದೆ ಅಲ್ಲ, ಜೈನ ಮಾತ್ರರ ಸಲುವಾಗಿ ಇದೆ ಅಲ್ಲ, ಅವ್ನು ಬಸ್ತಿಗೆ ಹೋಗ್ಲಿಬೇಕಾದ್ರೆ ಬಿಡ್ಲಿ. ಸಮಸ್ತ ಜೈನರ ಸಲುವಾಗಿದೆ. ಏನ? ಸಂಕಲ್ಪ ಹಿಂಸೆಯ ತ್ಯಾಗ. ಜೈನರಿಗೆ ಇರೋದನ್ನೇ ಇಲ್ರಿ. ಸಂಕಲ್ಪ ಹಿಂಸೆಯ ತ್ಯಾಗ ಅಂದ್ರೆ ಏನ? ಯೋಜನಾ ಮಾಡಿ ಯಾವುದಾದ್ರೂ ಜೀವನ ಸಾಯಿಸೋದು. ಹಾಗಾದ್ರೆ ತ್ಯಾಗ ಅದು ನಮಗ ಕುಲದ ಮಹಿಮಾ, ಕುಲದಲ್ಲಿ ಉತ್ಪನ್ನ ಆಗಿದೆವಲ್ಲ ಈ ಜೈನ ಕುಲದಲ್ಲಿ, ಅದರದೇ ಕೊಡುಗೆ ಇದೆ. ಅದರ ಸಲುವಾಗಿ ನೀವು ಸಂಕಲ್ಪ ಮಾಡಬೇಕಾಗಿಲ್ಲ. ಅದರ ಸಂಕಲ್ಪ ಮಾಡದೇನ ನೀವು ಯಾವ ಜೀವದ ಹಿಂಸೆ ಮಾಡೋ ಸಾಧ್ಯ ಇಲ್ಲ. ಯೋಜನಾಬದ್ಧವಾಗಿ ಯಾವ ಜೀವವನ್ನು ಸಾಯಿಸಬೇಕನ್ನುವಂಥ ವಿಚಾರ
ಜೈನ ಕುಲೋತ್ಪನ್ನನಿಗೆ ಬರೋದನೇ ಇಲ್ರಿ. ಹಾಗಾದ್ರೆ ಇಲ್ಲಿ ಸಂಕಲ್ಪ ಪೂರ್ವಕ ತ್ಯಾಗ ಅಂತಂದ್ರೆ ಏನು? ಎಂಥದೇ ಪ್ರಸಂಗ ಬಂದ್ರೂ ಕೂಡ ಅವನ ಆಂತರ್ಯದೊಳಗ ಆ ಹಿಂಸೆ, ಅಸತ್ಯ, ಕಳವು, ಕುಶೀಲ ಪರಿಗ್ರಹಕ್ಕೆ ಸಂಬಂಧಿಸಿದ ಹಾಗೆ ಭಾವ ವಿಚಾರ ಬರುವುದನ್ನೇ ಇಲ್ಲ. ಅಲ್ಲಿ ಕೂತಿಲ್ಲನಲ್ಲ ವಸತಿಕೆಯೊಳಗ, ಅಲ್ಲೇನು ಕಳವು? ಯಾವನೋ ತಂದು ಇಟ್ಟಿದನ್ರಿ ಅಲ್ಲಿ ಕಳುವಿನ ಮಾಲ್. ಅದನ್ನು ನೋಡಿ ಅವನಿಗೇನ್ರಿ ಆಗಬಹುದೇನು? ಇಲ್ಲಿ ಇದೆ, ಇಟ್ಟು ಹೋಗಿದ್ದಾನೆ, ಅವನು ಕಳ್ಳ, ಸಂಭವ ಇದೆ ಏನಿಲ್ರಿ? ಇಟ್ಟು ಹೋಗಿದ್ದಾನೆ, ಒಂದು ತಾಸು ಬಿಟ್ಟ ಬಂದು ತಗೊಂಡು ಇವು ನೋಡಿದ. ಅದರ ಬಗ್ಗೆ ಇವನಲ್ಲಿ ಯಾವ ಪ್ರಕಾರದ ಭಾವ ಆಗಲಿಲ್ಲ. ಶ್ರಾವಕರೇ, ನಮ್ಮಂಥ ನಮಗೆ ಏನೇನಾಗ್ತಿದೆ ಈಗ ಅದರ ಸಲುವಾಗಿ ಏನು ಹೇಳಿದ್ದಿದೆ? ಸಿದ್ಧ ಕ್ಷೇತ್ರದ ವಂದನೆಗೆ ಅದ ಹೋಗು ಎಳೆದೊಳಗೆ ಇದೇ ಜಾತಿಯ ಭಾವ ಜೈನ ಮಾತ್ರರಲ್ಲೇ ಇರಬೇಕಾಗ್ತದೆ. ದಾರಿಯೊಳಗೆ ಬಿದ್ದಿರುವಂಥ ವಸ್ತು ಕಾನನದೊಳಗೆ, ಕಾನನದ ಮಾರ್ಗದಿಂದ ಮೊದಲು ಗಮನ ಆಗಮನ ಇರ್ತಿದ್ವು. ಕಾನನದೊಳಗೆ ಬಿದ್ದಿರುವಂಥ ನೋಟದ ಬಂಡಲಂದ್ರಿ ಅಥವಾ ಬೆಲೆ ಬಾಳುವ ರತ್ನಂದ್ರಿ, ಚಿನ್ನದುಂಗುರ, ವಜ್ರದುಂಗುರ. ಅದನ್ನು ನೋಡಿದ ನಂತರ ಮುನಿಗಳಿಗಂತೂ ಯಾವ ಭಾವ ಬರುವುದೇ ಇಲ್ಲ. ಆದರೆ ಇವು ಹೋಗ್ತಾ ಇದ್ದಾನಲ್ಲ ವಸತಿಕೆಯ ಕಡೆಗೆ, ಊರ ಹತ್ತಿರದ ವಸತಿಕೆ ಅಲ್ಲಂದ್ರೆ ಅಲ್ಲಿ ಇರೋ ಸಾಧ್ಯ ಇದೆಯಲ್ಲ, ಅವನಿಗೇನು ಭಾವ ಆಗ್ಬೋದ್ರಿ? ಏನಾಗ್ಬೋದು? ಇಲ್ಲ ಅನ್ನೋದು ಸುಲಭ ಇದೆ ರೀ. ಆದ್ರೆ ಅವನಿಗೆ ಅಂತಂದ್ರೆ ಅವನ ಜಾಗದೊಳಗೆ ನಮ್ಮನ್ನು ಇರಿಸೋದಿದೆ ರೀ ನಾವು. ಯಾಕೆ ಅಂತಂದ್ರೆ ನಮಗೆ ಮೋಕ್ಷದ ಸಾಧನೆ ಮಾಡೋದಿತ್ತು ಅಂತಂದ್ರೆ ಇದೆಲ್ಲ ಪ್ರಯೋಗ ಇಲ್ಲಿ ಕೂತಲ್ಲೇ ರೀ. ಪ್ರತ್ಯಕ್ಷ ಏನು ಮಾಡೋದು ಬೇಕಾಗಿಲ್ಲ. ಇಲ್ಲಿ ಕೂತಲ್ಲೇ ಮನೋಯೋಗದ ಮೂಲಕ ನಾವು ನಮ್ಮನ್ನು ಆ ಸ್ಥಾನದೊಳಗೆ ಇರಿಸಿ ನೋಡೋದು, ಇರಿಸಲಿಕ್ಕೆ ಪ್ರಯತ್ನ ಮಾಡೋದು. ಮತ್ತು ಅದರಿಂದ ಯಾವ ಪ್ರಕಾರದ ಆಹ್ಲಾದ ಆಗ್ತಿದೆ, ಪ್ರಮೋದ ಆಗ್ತಿದೆ, ಅದರದ ಅನುಭವ ಮಾಡೋದು. ಆಗ್ತಿದೆ ಏನಿಲ್ಲ, ಆಹ್ಲಾದ, ಪ್ರಮೋದ, ಆನಂದ ಆಗಬೇಕೆನ್ಬೇಡ, ಆಗಬೇಕು ಅನ್ನೋದು ನಿಯಮಿಲ್ಲ. ಆದ್ರೆ ಆಗ್ತಿದೆ. ಯಾರಿಗೆ? ಮೋಕ್ಷೇಚ್ಛುವಿಗೆ. ಹಾಗಾದ್ರೆ ಅಲ್ಲಿ ಕಳ್ಳ ಏನೋ ತಂದು ಇಟ್ಟಿದ್ದಲ್ಲ, ಇವು ಬಂದ ಧ್ಯಾನಕ್ಕೆ ಕೂತಿದನ್ರಿ. ಕೂತಿದ್ದಾನೆ ಪದ್ಮಾಸನದಲ್ಲಿ. ಯಾರ? ಇವು ಶ್ರಾವಕ. ಪ್ರೋಷಧ ಉಪವಾಸದ ನಿಯಮ ಮಾಡಿದವ. ಅವನು ಬಂದ, ಇವನನ್ನು ನೋಡ್ತಾ ಇದ್ದ ಹಾಗೆ ಗಾಬರಿ ಆದ. ಇವನು ಕಣ್ಣು ಬಿಟ್ಟು ನೋಡ್ತಾ ಇದ್ದಾನೆ ಶಾಂತ ಚಿತ್ತದಿಂದ, ಧೈರ್ಯ. ವೀತರಾಗ ಮುನಿ ಯಾವ ಪ್ರಕಾರ ವಿಶ್ವವನ್ನು ನೋಡ್ತಾರೋ ಆ ಪ್ರಕಾರನ ನೋಡ್ತಾ ಇದ್ದಾನೆ. ಆಗ ಅವ ಇವನ ಮೇಲೆ ಪ್ರಹಾರ ಮಾಡಬಹುದು ಅಥವಾ ಇಲ್ರಿ? ಇವು ಬಂದು ನನ್ನ ಇದೇನು ಇಟ್ಟಿದೇನು ಇದನ್ನ ನೋಡಿ ಇವು ಶಾಂತ ಕೂತಿದ, ಬಹುಶಃ ಇವು ನನಗೇನ್ರೆ ಮಾಡ. ಈ ಪ್ರಕಾರ ಅವನಲ್ಲಿ ಭಾವ ಬಂದು ಪ್ರಹಾರ ಮಾಡಬಹುದೇನಿಲ್ಲ. ಅರೆ, ವೀತರಾಗ ಮುದ್ರೆಯನ್ನು ನೋಡಿದ ನಂತರ ಅವನಲ್ಲೇ ಭಾವ ಬರುವುದಿಲ್ಲ, ಹೀಗೆ ನಿಯಮ ಇಲ್ರಿ. ಆ ಭಾವ ಏನಿದೆ ಅವನದ ಸ್ವಂತ ಇದೆ ರೀ. ಅದ ಅಂಥೇಳಿನ ವೀತರಾಗಿ ಮುನಿರಾಜರನ್ನ ನೋಡಿ ಕೆಲವು ಹಿಂಸ್ರ ಪಶುಗಳ ಶಾಂತನೂ ಅದು, ಕೆಲವು ಹಿಂಸ್ರ ಪಶುಗಳು ಆಕ್ರಮಣ ಮಾಡಿ ಮೂರದನ್ನು ತಿಂದವ್ರು. ಹಾಗಾದ್ರೆ ಅವು ಪ್ರಹಾರ ಮಾಡಿದ ನಂತರ ಇವು ಯಾವ ರೀತಿ ಪ್ರತಿಕ್ರಿಯಿಸಬಹುದು? ಯಾವ ರೀತಿ ಹೇಳ್ರಿ? ಮುನಿರಾಜರ ಹಾಗೆಲ್ಲ ಅದನ್ರಿ. ಬಂತನಿಲ್ಲ ಮೊನ್ನೆ ಏನ ಪಂಚ ಪಾಂಡವರ ಮೇಲೆ ಆ ದುರ್ಯೋಧನನ ಸೋದರಳಿಯ ಇದ್ದಲ್ಲ, ಅವನು ಉಪಸರ್ಗ ಮಾಡಿದಲ್ಲ, ಕಾಯ್ದ ಕಬ್ಬಿಣಗಳಿಂದ ಮಾಡಿದ ಲೋಹದ ಆಭರಣಗಳನ್ನು ತೊಡಿಸಿದ. ಯಾಕೆ? ಅದರ ಹಿಂದೆ ಒಂದು ವಾಕ್ಯ ಜೈನ ಸಿದ್ಧಾಂತಕಾರರ ಹೇಳಿದರೆ, ಈ ಸಮಯದೊಳಗ ಇವ್ರು ನನಗೇನು ಮಾಡೋ ಸಾಧ್ಯ. ಉಪಸರ್ಗ ಮಾಡಬೇಕಾದ್ರೂ ಜ್ಞಾನನ ಬೇಕಲ್ಲ.
ಇಂಥ ಪಾಂಡವರ ಎಂಥವ್ರ, ಅವರ ಶೌರ್ಯದ ಕೊನೆನ ಎಲ್ಲ ಅಂಥ ಪಾಂಡವರ. ಅವರ ಶೌರ್ಯಕ್ಕೇನ್ರೆ ಅಂತಿತ್ತೇನ್ರಿ? ಇಲ್ಲ. ಅಂಥವ್ರ ಮೇಲೆ ಇವು ಉಪಸರ್ಗ ಮಾಡಬೇಕಾದ್ರೆ ಇವನ ಆಂತರ್ಯದೊಳಗೆ ಏನಿದೆ, ಈ ಸಮಯದೊಳಗೆ ಇವರು ಮುನಿಯಾಗಿ ನಿಂತಿದ್ದಾರೋ, ಇವರೇನು ನನಗೆ ಪ್ರತಿಕ್ರಿಯೆ ಮಾಡೋ ಸಾಧ್ಯ. ಅಂದ್ರೆ ಇದರ ಅರ್ಥ ಹೀಗಿದೆ ಗೌರಣ್ಣವರ, ಜಿನ ಮುನಿಯ ಕುರಿತು ಸಾಮಾನ್ಯದಿಂದ ಸಾಮಾನ್ಯ ಮನುಷ್ಯನಿಗೆ ಕೂಡ ಇವರೇನೂ ಮಾಡುವುದಿಲ್ಲ ಅನ್ನೋದ ಜ್ಞಾನ ಇರಲೇಬೇಕು, ಹೀಗೆ ನಿಯಮ ಇಲ್ಲ. ಆದರೆ ಜೈನನಿಗಂತೂ ಇದ್ದೇ ಇರ್ತಿದೆ, ಜೈನನಿಗಂತೂ ಇದ್ದೇ ಇರ್ತಿದೆ. ಇಲ್ದಿದ್ರೆ ಅವನು ಜೈನ ಅಂಥವ್ರೆ. ಹಾಗಾದ್ರೆ ಇವು ಏನು ಮಾಡಿದನು? ಹಿಂಸೆ ಮೊದಲಾದ 5 ಪಾಪಗಳನ್ನ ಸಂಕಲ್ಪಪೂರ್ವಕ ತ್ಯಾಗ ಮಾಡಿದಾನೆ. ಸಂಕಲ್ಪಪೂರ್ವಕದ ಅರ್ಥ ಏನ? 48 ಗಂಟೆ ಯಾವುದೇ ಪ್ರಕಾರದಿಂದ ಪಾಪದೊಳಗ ಪ್ರವೃತ್ತಿ ಮಾಡುತ್ತಿಲ್ಲ. ಎರಡನೆಯದಾಗಿ ಏನಿದೆ, ಅವ ಯಾವ ಪ್ರಕಾರದಿಂದ ಪ್ರತಿಕ್ರಿಯೆ ಮಾಡುವುದಿಲ್ಲ. ಇವನಿಂದ ನನಗೆ ಹಾನಿ ಇದೆ ಅಂತ ಹೇಳಬೇಕಾದ್ರೆ ಅವ ಖಡ್ಗದಿಂದ ಸಾಯಿಸಿ ಅಥವಾ ಗುಂಡಿಟ್ಟು ಸಾಯಿಸಿ ತಾನೇನಿಟ್ಟಿದನೋ ಅದನ್ನು ತಗೊಂಡವ ಹೋಗಬಹುದಾಗಿದೆ. ಇಲ್ಲ ಅಂತಂದ್ರೆ ನೋಡಿ ಇವೇನು ಅಗಳಾಡ್ತಾ ಇಲ್ಲಲ್ಲ ಅಂಥೇಳಿ ತಗೊಂಡು ಕೂಡ ಹಾಗೆ ಹೋಗಬಹುದ. ಅದೇನು ಹೇಳಲಿಕ್ಕೆ ಬರೋದಿಲ್ಲರಿ, ಅದು ಅವನ ಸ್ವಂತದ ವಿಚಾರ ಇದೆ. ಇವು ಮಾಡ್ತಾ ಇರುವಂಥ ಧರ್ಮ ಸಾಧನೆಯ ನಿಮಿತ್ತದಿಂದ ಅಲ್ಲೇನ್ರೆ ಆಗ್ತಿದೆ, ಈಗ ನಿಯಮಿಲ್ಲ, ಆಗೋದನೇ ಇಲ್ಲ, ಅದು ಅವನ ಸ್ವಂತದ ವಿಚಾರ ಇದೆ. ಇದು ತಿಳಿಬೇಕ್ರಿ. ನಾವು ಎಷ್ಟೋ ಬಾರಿ ನಿಮಿತ್ತದ ಮುಖ್ಯತೆಯಿಂದ ಹೇಳಲಾಗುತ್ತದೆ, ಆದರೆ ನಿಮಿತ್ತದ ಮುಖ್ಯತೆಯಿಂದ ಕಾರ್ಯ ಆಗ್ತಿದೆಯೋ ಅಥವಾ ಉಪಾದಾನದ ಯೋಗ್ಯತೆಯಿಂದ ಕಾರ್ಯ, ಉಪಾದಾನದ ಯೋಗ್ಯತೆಯಿಂದ ಕಾರ್ಯ ಆಗ್ತಿದೆ. ಹಾಗಾದ್ರೆ ಅವನಲ್ಲೇ ಏನು ಭಾವ ಬರ್ತಿದೆ, ಅದಕ್ಕೆ ಅವನ ಭಾವ ಅವನಿಗೆ ಸ್ವತಂತ್ರ ಇದೆ, ಮೀಸಲು ಇದೆ. ಹಾಗಾದ್ರೆ ಅವನು ತಗೊಂಡನು ಹೋಗ್ಬಹುದು ಅಥವಾ ಸಾಯಿಸಿ ತಗೊಂಡನು ಹೋಗ್ಬಹುದು. ಇವನಿಗೆ ಅದರ ಜೊತೆಗೆ ಯಾವ ಪ್ರಕಾರದ ಸಂಬಂಧ ಇಲ್ದಿದ್ರೂ ಕೂಡ ಹಿಂಸೆ ಮೊದಲಾದ 5 ಪ್ರಕಾರ ಪಾಪದ ತ್ಯಾಗೇನೋ 48 ಗಂಟೆಯವರೆಗೆ ಮಾಡಿದನೋ ಅದರ ಸ್ವರೂಪ ಹೇಳ್ತಾ ಇದೆ. ಅದರ ನಂತರ ಏನ, 5 ಇಂದ್ರಿಯ ವಿಷಯಗಳಿಂದ ವಿರಕ್ತದ. ಅಲ್ಲಿ ಪುನಃ ಅದೇ ದೃಷ್ಟಾಂತಕ್ಕೆ ಹೋದ್ರೆ ಆತ ತಗೊಂಡ, ಇವು ಏನೂ ಮಾಡಲಿಲ್ಲ, ಅವನು ನಮಸ್ಕಾರ ಮಾಡಿದ. ಅವಾಗೇನು ಮಾಡ್ಬೋದ್ರಿ? ಇವ ನೀ ಎಷ್ಟು ಸಜ್ಜನಪ್ಪ, ನನ್ನ ವಸ್ತು ಕಾವಲ ಮಾಡಿರಿ, ನಿನಗೊಂದು ಧನ್ಯವಾದ ಅಂಥೇಳಿ ಹೇಳಿ ನಮಸ್ಕಾರ ಮಾಡಿದ, ಥ್ಯಾಂಕ್ ಯು ಹೇಳಿದ. ಅವಾಗೇನು ಮಾಡ್ಬೋದು? ಅವ ಮಾಡೋದಂತೂ ಏನಿಲ್ಲ, ಅವನಲ್ಲಿ ಯಾವ ಭಾವ ತರಂಗನೂ ಅದಕ್ಕೆ ಸಂಬಂಧಿಸಿದ ಹಾಗೆ ಉತ್ಪನ್ನ ಆಗುವುದಿಲ್ಲ. ನಿಜವಾಗಿ ಮೋಕ್ಷ ಮಾರ್ಗದ ಅಭ್ಯಾಸ ಇದುವೇ ಇದೆ ರೀ. ಯಾವ ದ್ರವ್ಯದೊಳಗೆ, ಯಾವ ಜಡಚೇತನ ದ್ರವ್ಯದೊಳಗೆ ಯಾವುದೇ ಪ್ರಕಾರದ ಪರಿಣಾಮನ ಆದರನೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಆಂತರ್ಯದೊಳಗೆ ಆಗದೇ ಇರೋದು, ಅದನ್ನೇ ಸರ್ವ ವಿಶುದ್ಧ ಜ್ಞಾನಾಧಿಕಾರದೊಳಗ ಇದು ನನ್ನನ್ನು ನೋಡಂತ ನಿನಗೆ ಹೇಳುವುದಿಲ್ಲ. ಆ ಶಬ್ದ ನನ್ನನ್ನು ಕೇಳಂತ ನಿನಗೆ, ನಿರೋಷತೋಷ ಮಾಡು ಅಂತ ಹೇಳಿ ಅದು ಹೇಳುವುದು. ಅರೆ, ವಿಶ್ವದ ಪ್ರತಿಯೊಂದು ಪದಾರ್ಥ ಇದೇ ಪ್ರಕಾರ ನನ್ನಿಂದ ನಿರಪೇಕ್ಷ ಇದ್ದಾವೆ. ಹಾಗಾದರೆ ನಾನ್ಯಾಕೆ ಅವುಗಳನ್ನ ಅಪೇಕ್ಷಿತ, ಅರ್ಥಾತ್ ನನ್ನ ಭಾವಗಳಿಗೆಲ್ಲ ಅವು ಯಾಕೆ ಅಪೇಕ್ಷಿತ ಇದ್ದಾವೆ? ಇದು ಸಾಧನಾ ಮಾರ್ಗ ಇದೆ. ಏನ, ವಿಶ್ವದ ಪ್ರತಿಯೊಂದು ಪದಾರ್ಥ ಯಾವ ಕಾಲದೊಳಗೆ ಯಾವ ಜೀವದ ಅಪೇಕ್ಷೆಯನ್ನು ಇಡುವುದಿಲ್ಲ. ಚೇತನ ಇರಲಿ ಅಚೇತನ ಇರಲಿ, ಯಾವುದೋ ಜೀವದ ಅಪೇಕ್ಷೆಯನ್ನು ಇಡುವುದಿಲ್ಲ. ವೀತರಾಗ ಭಗವಂತರ ಸಲುವಾಗಿ ವಿಶ್ವದ ಯಾವ ಪರಮಾಣು ಯಾವ ರೀತಿ ಬದಲಿ ಆಗ್ತಿದೆ? ಕಮಠ ಉಪಸರ್ಗ ಮಾಡಿದೋ ಅಥವಾ ಇಲ್ಲ? ಅರೆ, ಆ ಉಪಸರ್ಗದ ನೆರಳು ಕೂಡ ಪಾರ್ಶ್ವ ಪ್ರಭುವಿನ ಮೇಲೆ ಆಗಲಿಲ್ಲ ಅನ್ನೋದ ಇದು ಭಕ್ತಿಯ ಮಾತಿದೆ. ಇದು ಕರ್ಮ ಸಾಪೇಕ್ಷ ನೋಡಿದರೆ ವಜ್ರ ವೃಷಭ ಸಂಹನನದ ಮಾತು ಇದೆ. ಆದರೆ ನಿಜವಾಗಿ ನೋಡಿದರೆ ಅವರ ಪರಿಣಾಮದ ಮೇಲೆ ಯಾವ ಪ್ರಭಾವ ಬೀರಲಿಲ್ಲ.
ಅವರ ಶ್ರದ್ಧಾಜ್ಞಾನದೊಳಗೆ ಯಾವ ವ್ಯತ್ಯಾಸ ಆಗಲಿಲ್ಲ. ಹೀಗಿದೆ ಆತ್ಮನ ಸಾಧನೆಯ ಮಾರ್ಗ. ಅದರ ಅಭ್ಯಾಸ ಇವು ಮಾಡ್ತಾ ಇದ್ದಾನೆ. 48 ಗಂಟೆಗಳ ಕಾಲ ಇವು ಮುನಿ ಜೀವನದ ಅಭ್ಯಾಸ ಮಾಡ್ತಾ. ಹಾಗಾದ್ರೆ ಮನೆಯಲ್ಲೇ ಇದ್ದುಕೊಂಡು ಸ್ವಾಧ್ಯಾಯ ಮಾಡ್ತಾ ಮಾಡ್ತಾ, ಜಪ ಮಾಡ್ತಾ ಮಾಡ್ತಾ, ಒಂದು ಸಮಯ, ಒಂದು ಕ್ಷಣ, 1 ನಿಮಿಷ, 2 ನಿಮಿಷ ಇಂಥದ್ದು ನಿಸ್ಪೃಹತೆಯನ್ನ ಸಾಧಿಸಲಿಕ್ಕೆ ನಮಗೆ ಬರಬಹುದು ಅಥವಾ ಇಲ್ಲ? ಇದೇ ಜಾತಿದ್ದರೆ ವಿಜಯಭಾಯಿ, ಇದೇ ಜಾತಿಯ ನಿಸ್ಪೃಹತೆಯನ್ನ ಸಾಧಿಸಲಿಕ್ಕೆ ಬರಬಹುದು ಅಥವಾ ಇಲ್ಲ? ಸಂಕಲ್ಪಪೂರ್ವಕ ಬೇಡ, ಸಹಜವಾಗಿ. ಸಂಕಲ್ಪಪೂರ್ವಕ ಯಾವಾಗ ಮಾಡ್ತಿದ್ದೀರಿ ಜೀವ? ಯಾವಾಗ ಸಹಜತೆಯ ಮೇಲೆ ವಿಶ್ವಾಸ ಬಂದಾಗ್ರೆ. ಸಹಜ ಮಾಡಿ ಮಾಡಿ ಯಾವಾಗ ವಿಶ್ವಾಸ ಆಗ್ತಿದೆಯಲ್ಲ, ಆವಾಗ ನಿಯಮಬದ್ಧ ಆಗ್ತಾನೆ. ನಿಯಮ ತಗೊಳ್ಳೋದ ಅದೇನ ಮತ್ತು ಬಿಟ್ಟು ಕೊಟ್ಟರೂ ನಡೀತಿದೆ, ಹೀಗಿರುವುದಿಲ್ರಿ. ಅದಕ್ಕೆ ಟೋಡರ್ ಮಲ್ಲರು ಮೋಕ್ಷ ಮಾರ್ಗ ಪ್ರಕಾಶಕದಲ್ಲಿ ಹೇಳಿದರು, ಜಿನಾಗಮದಲ್ಲಿ ವ್ರತದ ಬಂಧನದ ನಿಯಮ ಎಲ್ಲೂ ಹೇಳಿಲ್ಲ. ಆದ್ರೆ ಸ್ವೀಕಾರ ಮಾಡಿರುವಂಥ ವ್ರತದ ತ್ಯಾಗ ಮಾಡಿದರ ಮಹಾಪಾಪಿದೆ. ವ್ರತ ತಗೊಳ್ಳೋದು ಸುಲಭ ಇದೆ, ಆದ್ರೆ ವ್ರತದ ಪರಿಪಾಲನೆ ಮಾಡುವ ಸಲುವಾಗಿ ಆಂತರ್ಯದೊಳಗೆ ಮೊದಲ ಅಭ್ಯಾಸ 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 ಬೇಕು. ಸುಲಭನೂ ಅನ್ನಿಸ್ತಿದೆ, ತಗೊಳ್ಬೇಕನ್ನಿಸ್ತಿದೆ, ಕೊಡೋರನ್ನು ಕೊಡ್ತಾರೆ. ಕೊಡುವವ್ರದ್ದು ಉದ್ದೇಶ ಅಂತೂ ಈ ಜೀವದ ಒಳ್ಳೇದಾಗಲಿ ಅಂತ ಹೇಳಿ ಇರ್ತಿದ್ದಾರೆ. ಯಾಕೆ ಅಂತಂದ್ರೆ ಪ್ರತಿಬಂಧ ಇಲ್ಲದ ಇವನು ಸ್ವಚ್ಛಂದ ನಿಲ್ಲುವುದಿಲ್ಲ ಅಂಥೇಳಿ ಅವರ ವ್ರತ ಕೊಡ್ಲಿಕ್ಕೆ ನೋಡ್ತಾರೆ. ಆದ್ರೆ ಸ್ವಚ್ಛಂದವನ್ನು ಬಿಡದೆ ವ್ರತ ತಗೊಂಡ್ರೂ ಕೂಡ ಯಾವ ಲಾಭ ಆಗುವುದಿಲ್ಲ. ತಿಳಿತೇನ್ರಿ? 2 ಮಾತಾದು. ಒಂದು 5 ಪ್ರಕಾರದ ಪಾಪಗಳದ್ದ ಸಂಕಲ್ಪಪೂರ್ವಕ ತ್ಯಾಗ 48 ಗಂಟೆಯವರೆಗೆ ಮಾಡ್ತಾನೆ. 2ನೇದ್ದೇನ 5 ಇಂದ್ರಿಯ ವಿಷಯಗಳಿಂದ ವಿರಕ್ತ ಆಗ್ತಾನೆ. 5 ಇಂದ್ರಿಯ ವಿಷಯಗಳಿಂದ ವಿರಕ್ತ ಆಗೋದ. ಅಲ್ಲೇನು ಇಂದ್ರಿಯ ವಿಷಯ ಇರ್ತಾವ? ಆ ಹೋದವಾರ ಒಂದು ಮಾತು ಬಂದಿರ್ತಲ್ಲ, ಅಲ್ಲೇನು ಇರ್ದಿದ್ರೂ ಕೂಡ ಇವನಿಗೆ ಪೂರ್ವ ಸ್ಮರಣೆ ಬರ್ತಾವ. ಬರ್ತಾವ ಅಥವಾ ಇಲ್ರಿ? ಬರೋ ಸಾಧ್ಯ ಇದೆಯೋ ಅಥವಾ ಇಲ್ರಿ? ಬರ್ತಾನೇ ಇರ್ತಾವ್ರಿ. ಶುರುವಾಗಿ ಬಿಡ್ತೈತ್ರಿ ಅಂಥೇಳಿನ ರೀ. ಮಾಲಾ ಫಿರೆ ಹಾತ್ ಮೇ ಮನವಾ ಫಿರೆ ಬಾಜಾರ ಮೇ ಅಂಥೇಳಿ ಹೇಳಿದಾರ್ರಿ. ಬರ್ಲಿರ್ಲಿ, ಆ ಭಾವಗಳನ್ನು ನೋಡುವಂಥದ್ದು ಧೈರ್ಯ ಬೇಕಲ್ಲ ನಮಗ. ಅವನಿಗೆ ಧರ್ಮಾತ್ಮ ಅಂತಾರೆ. ಭಾವಗಳನ್ನು ನೋಡುವಂಥ ಆಗೋದಿದೆ ರೀ. ಯಾವುದು ಬಂದ್ರೂ ಅದು ಹೋಗತ್ತಿದೆಯಲ್ಲ, ಹೋಗುವ ರೂಪದಿಂದ ನೋಡುವ ಧೈರ್ಯ ಬೇಕ್ರಿ. ಅದನ್ನೇ ಸಾಧನೆ ಅನ್ನೋದು. ಬರ್ಲಿ ಭಾವ, ಅವು ಸ್ವತಂತ್ರ ಅದಾವ, ಅವು ನನ್ನ ಅಧೀನ ಇಲ್ಲವೇ ಇಲ್ಲ. ಆದ್ರೆ ನನ್ನ ಸ್ವಭಾವದೊಳಗ ಅವುಗಳಿಂದ ಪ್ರಭಾವಿತ ಆಗದೇ ಇರೋದು ಇದೆ. ಅದು ಕೂಗ್ತಿದೆ, ಕರಿತಿದೆ, ನರ್ತನ ಮಾಡ್ತಿದೆ, ಮಾಡ್ಲಿಲ್ಲ. ಒಂದರದ್ದು ಕೂಗೋದಿದೆ, ಒಂದರದ್ದು ಕರಿಯೋದಿದೆ, ಒಂದರದ್ದು ನರ್ತನ ಮಾಡೋದಿದೆ. ಭಾವಗಳಿದ್ರೆ ಪರದ್ರವ್ಯದಲ್ಲ, ಮಾಡ್ಲಿಲ್ಲ. ಅಂಥೇಳಿನ ನೋಡ್ರಿ, ಸಮಯ ಸಾರದೊಳಗ ಪೂರ್ವರಂಗ ಅಂಥೇಳಿ ಸ್ಟೇಜ್ ನಿರ್ಮಾಣ ಮಾಡಿ ಸೋಗು ಬರ್ತವೆ ಹೋಗ್ತವೆ, ಬರ್ತವೆ ಹೋಗ್ತವೆ. ಜೀವದ ಸೋಗು ಬಂತು, ಕರ್ತಾಕರ್ಮದ ಸೋಗು ಬಂತು, ಪುಣ್ಯ ಪಾಪದ ಸೋಗು ಬಂತು, ಅರೇ ರೇ ಆಶ್ರವದ ಸೋಗು ಬಂತು. ಗಾಬರಿ ಆಗಲಿಲ್ಲ. ಸಂವರದ ಸೋಗು ಬಂತು, ಹರ್ಷದಿಂದ ನಲಿದಾಡಲಿಲ್ಲ, ಕುಣಿದಾಡಲಿಲ್ಲ. ಸಂವರದ ಸೋಗಾದ ನಂತರ ಮತ್ತು ಬಂಧ ಬಂತು, ನಿರ್ಜರೆ ಬಂತು, ನಿರ್ಜರೆ ನಂತರ ಮತ್ತು ಬಂಧ ಬಂತು. ಗಾಬರಿ ಆಗಲಿಲ್ಲ. ನಿರ್ಜರೆ ಆದ್ಮೇಲೆ ಕೂಡ ಬಂಧ ಬಂತು. ಸೋತು ಹೋಯ್ತದ. ಅರೆ ಸೋಲೋದೇನು, ಪ್ರತಿಯೊಂದು ಹೋಗ್ತಾನೆ ಇರ್ತವೆ. ಮೋಕ್ಷದ ಸೋಗು ಬಂತು. ಆವಾಗ ಭೀ ಅವನು ನಿಶ್ಚಿಂತ ಆಗಲಿಲ್ಲ.
ಮೋಕ್ಷ ಆಯ್ತಲ್ಲ, ಇನ್ನೇನು ಮಾಡೋದಿದೆ? ಅರೆ ಮೋಕ್ಷ ಕೂಡ ಬರ್ತಿದೆ ಹೋಗ್ತಿದೆ. ಭಾವ ಮುಂದಿನ ಸಮಯದ ಎಂಥದ್ದು ಬರ್ತಿದೆ ಗೊತ್ತಿಲ್ಲಲ್ಲ ಅಂದ್ರೆ ಭಾವದ ವಶ ಆಗದೆ ಇರುವಂಥ ಧೈರ್ಯ ಇವನಲ್ಲೇ ಬಂದದ್ದೇ ಇದೆಯಲ್ಲ. ಭಾವದ ವಶ ಆಗುವುದರಿಂದ ಇವು ಭಾವದ ಜೊತೆಗೆ ನಷ್ಟಾಗಿ ಹೊರಟಿದನ್ರಿ. ಇದುವರೆಗೆ ನಷ್ಟಾಗಿ ಹೊರಟಿದ್ದಾನೆ ಇದ್ದಾನೆ, ಆದರನು ನಷ್ಟ ಆಗಿದ್ದಾನೆ, ಆಗ್ತಾ ಇದ್ದಾನೆ, ನಷ್ಟ ಆಗ್ತಾ ಇದ್ದಾನೆ. ಯಾಕೆ? ಉದಿಸಿ ಬರುವಂಥ ಭಾವದ ಜೊತೆಗೆ ಒಂದಾಗ್ತಾ ಇದ್ದಾನೆ. ಆ ಭಾವ ನಷ್ಟಪ್ರಾಯ ಇದೆ ರೀ. ಅದರ ಜೊತೆಗೆ ಒಂದಾಗುವುದರಿಂದ ಇವು ನಷ್ಟ ಆಗೋದು ನಿಶ್ಚಿತ ರೀ. ಅದನ್ನ ತಿಳಿಯುವಂಥ ಸ್ವಭಾವದ ಪ್ರಜ್ಞೆ ಮೂಡಿ ಬಂತು ಅಂತಂದ್ರೆ ಅದೇನೂ ಮಾಡುವುದಿಲ್ಲ, ತನ್ನಲ್ಲೇನ ತಾನೇ ಇರ್ತಿದೆ. ಅದು ಪರ್ಯಾಯದೊಳಗಿದೆ, ಜ್ಞಾನದೊಳಗಿದೆ. ಜ್ಞಾನದ ದೃಷ್ಟಿ ಧ್ರುವದ ಮೇಲಿದೆ. ಜ್ಞಾನದ ದೃಷ್ಟಿ ಧ್ರುವದ ಮೇಲೆ ಇದೆ. ಇದು ಒಂದು ಮಾತು, ಧ್ರುವದ ಮೇಲೆ ಇದೆ. ಹಾಗಾದ್ರೆ ಅದು ಭಾವವನ್ನು ಸಮಯವರ್ತಿಯನ್ನು ತಿಳಿತಿದೇನಿಲ್ಲ ಅಂಥೇಳಿನ ಜ್ಞಾನದೊಳಗಿದೆ, ಆ ಭಾವದೊಳಗೆ ಇಲ್ಲ. ಜ್ಞಾನದ ದೃಷ್ಟಿ ಧ್ರುವದ ಮೇಲೆ ಇದೆ, ಜ್ಞಾನದೊಳಗಿದೆ. ಪರ್ಯಾಯದೊಳಗಿದೆ. ಪರ್ಯಾಯ ಏನ್ ಮಾಡ್ತಿದ್ದಾರೆ? ಪರ್ಯಾಯದ ಸ್ವಭಾವ ಬಂದು ಹೋಗೋದಿದೆ, ಜ್ಞಾನದ ಸ್ವಭಾವ ತಿಳಿಯೋದಿದೆ. ತಿಳಿಯುವುದು ಇದೆ. ಹಾಗದ ತಿಳಿಯುವುದಾಗೇನ ಉಳಿತಿದೆ ಅಂತಂದ್ರ ಧ್ರುವದ ಮೇಲೆ ಅದರ ದೃಷ್ಟಿ ಕೀಲಿತ ಇದೆ. ಇದು ಸಾಧನ ಇದೆ ರೀ. ಪರ್ಯಾಯದೊಳಗೆ ಯಾವ ಮಗ್ನದನೋ ಪರಸಮಯ ಅರ್ಥಾತ್ ಜೀವಲ್ಲ. ಸ್ವಜಯ ಮೂಢಾಗಿ ಪರಸಮಯ ಅಂದ್ರೆ ಏನ? ಅವ ಜೀವನ ಅಲ್ಲ, ಸ್ವಸಮಯ ಪರಸಮಯದ ವ್ಯಾಖ್ಯಾ ಹೇಳಿದ್ರಲ್ಲ. ಸಮಯ ಸಾರದ 2ನೇ ಗಾಥೆಯೊಳಗನ ಕರ್ಮ ಪುದ್ಗಲ ಪ್ರದೇಶದೊಳಗೆ ಸ್ಥಿರ ಯಾವದನೋ ಪರಸಮಯದನೋ. ಸ್ವಸಮಯ ಯಾರ? ದರ್ಶನ ಜ್ಞಾನ ಚಾರಿತ್ರದೊಳಗೆ ಅವನು ಸ್ಥಿರ ಅದನೋ ಅವ ಸ್ವಸಮಯದನೋ. ದರ್ಶನ ಜ್ಞಾನ ಚಾರಿತ್ರ 3 ಅದವೇನು? ಅಭೇದ ಆತ್ಮ ಧ್ರುವ ಸ್ವಭಾವ ಇದೆ ರೀ. ಆತ್ಮನಲ್ಲೇ ದರ್ಶನ ಜ್ಞಾನ ಚಾರಿತ್ರಗಳ ಧ್ರುವ ರೂಪದಿಂದ ಇದಾವ, ಅಥವಾ ಭೇದ ರೂಪದಿಂದ ಅದಾವ, ಅಥವಾ ಕ್ಷಣಿಕ ರೂಪದಿಂದ ಅದಾವ್ರಿ. ಆತ್ಮನೊಳಗ ವಿಚಾರ ಮಾಡೋದು ಪಟ್ಟಂತ ಉತ್ತರ ಹೇಳಿಬಿಡೋದಿಲ್ಲ. ಹೀಗೆ ಹೇಳೇನ ನಮಗೆ ಶಾಸ್ತ್ರದ ಮರ್ಮ ತಿಳಿತಾ ಇಲ್ಲ. ಯಾಕೆಂತಂದ್ರೆ ಉತ್ತರ ಕೊಟ್ಟು ಕೂಡಲೇ ನನಗೆ ಜ್ಞಾನನೇ ಇದೆ ಅಂತ ಹೇಳಿ ತಿಳ್ಕೊಂಡು ಬಿಡ್ತೇವ್ರಿ. ಮರ್ಮದೊಳಗೆ ಇಳಿಬೇಕಾಗ್ತಿದೆ. ಏನು ಹೇಳ್ತು? ದರ್ಶನ ಜ್ಞಾನ ಚಾರಿತ್ರಗಳ ಭೇದ ಸ್ವರೂಪ ಇದಾವೆಯೋ, ಧ್ರುವ ಸ್ವರೂಪ ಇದಾವೆಯೋ, ಅಥವಾ ಕ್ಷಣಿಕ ಇದಾವೆ. ಅವು ಧ್ರುವ ಸ್ವರೂಪನೂ ಅದವು, ಭೇದ ಸ್ವರೂಪನೂ ಅದವು, ಕ್ಷಣಿಕನೂ ಅದವು. ಧ್ರುವ ಸ್ವರೂಪ ಇದ್ದುಕೊಂಡ ಭೇದ ಇದಾವೆ, ಭೇದ ಇರುವ ವೇಳೆದೊಳಗೂ ಕೂಡ ಧ್ರುವ ಇದಾವೆ. ಧ್ರುವ ಭೇದರೂಪ ಇದ್ರೂ ಕೂಡ ಬಂದು ಹೋಗ್ತಾನೆ ಇದ್ದಾವೆ. ಅವುಗಳದ್ದು ಪರ್ಯಾಯ ಇದೆ. ಪರ್ಯಾಯ ಇದ್ರೂ ಕೂಡ ಆ ಪರ್ಯಾಯದ ಕಡೆಗೆ ಸಾಧಕನ ದೃಷ್ಟಿ ಇರೋದನ್ನ ಇರ್ತದೆ. ಅದಕ್ಕೆ ಈ 3ನೇ ಮಾತೇನು ಹೇಳ್ರು? ಮನ ವಚನ ಕಾಯವನ್ನ ವಶದಲ್ಲಿ ಇಟ್ಕೊಳ್ಳೋ ಮಾತು ಹೇಳ್ರಿ. ನೋಡ್ರಿಪ್ಪ, ಇದು ಬಹಳ ಅದ್ಭುತ ಮಾತಿದೆ. ಅವುಗಳ ವಶ ಆಗೋದ ಇದು ಅನಾದಿ ಅಭ್ಯಾಸ ಇದೆ. ಮನವಚನ ಕಾಯದ ವಶ ಆಗಿದೆವ್ರಿ. ಕಾಯ ತನ್ನ ಕಾರ್ಯ ತಾನು ಮಾಡ್ತಿದೆ, ತನ್ನ ಸ್ವಕಾಲದೊಳಗೆ ಮಾಡ್ತಿದೆ. ಇಲ್ಲಿ ಬಂದು ಕೂತಿದೆ ಅಲ್ಲ, ಜೀವ ಕರ್ಕೊಂಡು ಬಂದಿದ್ದಾನೆ ಈ ಕಾಯವನ್ನ? ಇಲ್ಲ, ತಾನ ಬಂತು, ತಾನೇ ಬಂದಿದೆ ರೀ. ಹಾಗಾದ್ರೆ ನಾ ಬರ್ತಾ ಇದ್ದೇನೆ, ನಾ ಕೂತಿದ್ದೇನೆ ಅಂಥೇಳಿ ಜೀವೇನು ತಿಳಿತಾನಲ್ಲ, ಅದು ಕಾಯದ ವಶ ಆಗಿದಂತೆ. ತಿಳಿತಾ ಇದೆ. ನಾ ಮಂದಿರಕ್ಕೆ ಹೊರಟಿದ್ದೇನೆ, ನಾ ಅಡಿಗೆ ಮಾಡ್ತಾ ಇದ್ದೇನೆ, ನಾನು ಅಕ್ಕಿ ಸ್ವಚ್ಛ ಮಾಡ್ತಾ ಇದ್ದೇನೆ, ನಾನು ಚಪಾತಿ ಲಟ್ಟಿಸ್ತಾ ಇದ್ದೇನೆ. ಕಾಯದ ಕಾರ್ಯ. ಅರೆ ಅದು ಭಿನ್ನ ದ್ರವ್ಯದ್ದಿರ್ಲಿ, ಕಾಯ ಭಿನ್ನ ದ್ರವ್ಯನೇ ಇದೆಯಲ್ಲ. ಚಪಾತಿ ಅಂತೂ ಕಾಯದಿಂದನೂ ಆಗ್ತಾ ಇಲ್ಲ, ಅಕ್ಕಿ ಅಂತೂ ಕಾಯದಿಂದನೂ ಸ್ವಚ್ಛ ಆಗ್ತಾ ಇಲ್ಲ. ಇದು ವಸ್ತು ಸ್ವರೂಪ ಇದೆ ರೀ. ಕಾಯದ ಕ್ರಿಯೆ ವಶ ಆಗಿದಂದ್ರೆ ನಾ ಮಾಡ್ತೇನೆ. ಬರೀ ಕರ್ತೃತ್ವ ಬುದ್ಧಿ ಅಲ್ಲ, ಇದು ಪರಾಧೀನತಾಜನ್ಯ ಕರ್ತೃತ್ವ ಬುದ್ಧಿ ಇದೆ ರೀ. ಅದಕ್ಕೆ ಕರ್ತೃತ್ವ ಶಕ್ತಿ ಬೇರೆ ಇದೆ, ಅಕರ್ತೃತ್ವ ಶಕ್ತಿ ಬೇರೆ ಇದೆ.
ಕಾಯ ವಶ, ವಚನದ ವಶ. ನಾ ಹಾಗೆ ಹೇಳಿಬಿಡ್ತೀನಿ ನೋಡು. ಏನು ಹೇಳಿದ್ದೀನಿ? ಅದು ತಾನಾಗೇನೆ ಶಬ್ದ ಬಂದದ್ದಿದೆ. ಒಂದೊಂದ್ಸಲ ಏನೇನೋ ಹೇಳ್ಬೇಕಂತ ಹೇಳಿ ವಿಚಾರ ಮಾಡಿರ್ತೀವಿ, ಏನೂ ಬರುವುದಿಲ್ರಿ. ಒಂದು ನೋಡಿ ಓದೋದಿಲ್ಲ, ಭಾಷಣ ಮಾಡೋದು. ಮಕ್ಕಳಿಗೆ ಕಲಿಸಿರ್ತಾರಲ್ಲ ಸ್ಕೂಲಲ್ಲಿ, ನೋಡಿ ಓದೋದು. ಮೊದಲ ಬರೆಯೋದಿರ್ತಿದೆ, ಆಮೇಲೆ ಭಾಷಣ ನಿಬಂಧ ಸ್ಪರ್ಧಾ ಬೇರೆ, ಭಾಷಣ ಸ್ಪರ್ಧಾ ಬೇರೆ ಇದೆ. ಭಾಷಣದೊಳಗೆ ನೋಡಿ ಓದೋದಿದೆ. ಅದ್ರ ಇವೇನೇನೋ ಪ್ರಾಕ್ಟೀಸ್ ಮಾಡಿರ್ತಾನ್ರಿ ಮನೆಯಲ್ಲಿ, ಮತ್ತು ಅಲ್ಲಿ ಹೋಗಿ ಬೇರೆ ಏನೇನಾರು ಮಾತಾಡ್ತಾರೆ. ಯಾಕೆ? ಭಾಷಾ ಸ್ವತಂತ್ರ ಇದೇನೆ, ಆದ್ರೂ ಇವ್ ವಿಚಾರ ಮಾಡಿದ ಅನುಸಾರ ಒಂದೇನ್ರಿ ಶಬ್ದ ತಾನಾಗೆ ಬಂತು ಅಂತ ನಾವು ಮೊದಲೇ ವಿಚಾರ ಮಾಡಿದ್ನಿ, ಹೀಗೆ ಮಾತಾಡೋದ ಅಂದ್ರೆ ಏನಾದೇವ ವಚನದ ವಶ ಆದ್ರಿ. ಬರೇ ಕರ್ತ ಅಲ್ಲ, ವಶ ಆದ್ರಿ. ಇಲ್ಲಿ ಹೇಳ್ತಾ ಇದ್ದರು, ಮನ ವಚನ ಕಾಯಗಳನ್ನು ವಶದಲ್ಲಿ ಇಟ್ಕೊಳ್ಳುವ ಮಾತು ಹೇಳ್ತಾ ಇದ್ದಾರೆ. ಮತ್ತೆ ಇವೇ ಅದರ ವಶ ಆಗ್ತಾ ಇದ್ದಾರೆ. ಮನಸ್ಸಿನ ವಶ. ಮನಸ್ಸು ತನ್ನಷ್ಟಕ್ಕೆ ತಾನೇ ಸಂಕಲ್ಪ ವಿಕಲ್ಪ ಮಾಡ್ತಾ ಇರ್ತಿದೆ, ಅದರೊಳಗ ಜೀವದ ಅಂಶ ಇರ್ತಿದೆ. ಹೇಳ್ರಿ, ಇವಾಗ ಮನಸ್ಸು ತನ್ನಷ್ಟಕ್ಕೆ ತಾನೇ ಸಂಕಲ್ಪ ವಿಕಲ್ಪ ಮಾಡ್ತಾ ಇರ್ತಿದೆಯೋ ಅಥವಾ ಅದರೊಳಗೆ ಜೀವದ ಅಂಶ ಇರ್ತಿದೆ? ಅಂಶ ಇರ್ತೈತೆ. ಅದರ ಅಂಶ ಇದ್ದ ಮಾತ್ರಕ್ಕ ಅದನ್ನೇ ನಾನಂತೇಳಿ ತಿಳಿಯೋದು, ಇದು ಅದರ ವಶತೆ ಇದೆ ರೀ. ಅದರ ವಶತೆ, ಅರೆ ಅಂಶ ಇರ್ತಿದೆ, ಈ ಮಾತು ಸತ್ಯ ರೀ. ಆ ಅಂಶ ಇರೋದ ಇದು ದುರ್ಬಲತೆ ಇದೆ. ಜೀವದ ಅಂಶ ವಿಚಾರದೊಳಗೆ ಇಲ್ಲದೆ ಹೋದ್ರ ಅದು ಏನಾಯ್ತು? ಮನುಷ್ಯನ ಕಾರ್ಯ ಅಲ್ಲವೇ ಅಲ್ಲ. ಮನಸ್ಸು ಏಕಾಕಿ ಏನೂ ಕಾರ್ಯ ಮಾಡುವುದಿಲ್ಲ. ಆದರೆ ಮನುಷ್ಯನ ಕಾರ್ಯದೊಳಗ ಜೀವದ ಯಾವ ಅಂಶ ಅಥವಾ ಭಾವ ಅಥವಾ ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನ, ಅದು ಬರೀ ಒಂದು ಅಂಶ ಇದೆ ರೀ. ಆ ಶಕ್ತಿಯನ್ನ ತಾನನ್ನುವುದಿಲ್ಲ, ಆ ಶಕ್ತಿಯನ್ನ ಮರೆತ ಆ ವಿಕಲ್ಪ, ಮನುಷ್ಯನ ವಿಕಲ್ಪ ಏನಿದೆಯಲ್ಲ ಅದನ್ನೇ ನಾನು ಅಂತ ಅದರ ವಶತೆ ಇದೆ ರೀ. ವಿಷಯದ ವಿಸ್ತಾರ ಬಹಳ ಇದೆ, ಇದು ತಿಳ್ಕೊಳ್ಬೇಕಾಗೋದು. ಇಂದ್ರಿಯ ಜ್ಞಾನ ಅಲ್ಲ. ಯಾಕೆ ಹೇಳಿದ್ರು ಅಂತಂದ್ರೆ ಅದು ತುಂಡು ತುಂಡು ಇದೆ, ಅಂಶ ಇದೆ. ಅಂಶ ಇರುವುದರ ಜೊತೆಗೆ ಆ ಅಂಶದ ಮೂಲಕ ಅಂಶೀಯ ಗ್ರಹಣ ಆಗದ್ದನ, ಆ ಅಂಶ ಯಾವುದರೊಳಗೆ ಇದೆ ಅಲ್ಲ ಅದನ್ನೇ ನಾನು ಅಂತ ಇದಂದ್ರೆ ಇವ ಅಂಥೇಳಿ ಇಂದ್ರಿಯ ಜ್ಞಾನನೇ ಅಲ್ಲ ಅಂಥೇಳಿ ಹೇಳಿದ್ರು. ಇಂದ್ರಿಯದೊಳಗೆ ಜ್ಞಾನ ಇಲ್ಲದ ಇಂದ್ರಿಯದ ಕಾರ್ಯ ಆಗೋದನೇ ಇಲ್ರಿ. ಆಗ್ತಿದೇನ? ಇಂದ್ರಿಯಗಳ ಹಿಂದ ಭಾವೇಂದ್ರಿಯ ಅರ್ಥಾತ್ ಜ್ಞಾನದ ಅಂಶ ಇಲ್ಲದ ಇಂದ್ರಿಯದ ಕಾರ್ಯ ಆಗೋದನೇ ಇಲ್ಲ. ಆದ್ರ ಆ ಅಂಶೀಯ ಜೊತೆಗೆ ಏಕತೆಯನ್ನ ಸಾಧಿಸುವುದಿಲ್ಲ ಎಲ್ಲಿಯವರೆಗೆ ಆ ಅಂಶ ಆ ಇಂದ್ರಿಯದ ಜೊತೆಗೆ ಎಲ್ಲಿಯವರೆಗೆ ಏಕತೆಯ ಅನುಭವ ಮಾಡ್ತಿದೆಯೋ ಅಲ್ಲಿಯವರೆಗೆ ಇಂದ್ರಿಯದ ವಶ ಆದರಿ. ಇಂದ್ರಿಯದ ವಶ ಆದ ಮತ್ತೆ ಇವನ ಅಸ್ತಿತ್ವ ಸಂಪೂರ್ಣ ಆ ಸಮಯದೊಳಗೆ ಏನಾಯ್ತು? ಅಭಾವಪ್ರಾಯ ಆಯ್ತು. ಇಲ್ಲಿ ಹೇಳ್ತಾ ಇದ್ದಾರೆ, ಮನ ವಚನ ಕಾಯಗಳನ್ನು ತನ್ನ ವಶದಲ್ಲಿಟ್ಟುಕೊಳ್ಳೋದು. ಇಂದಿನವರೆಗೆ ಅವುಗಳ ವಶ ಆಗಿ ಇವನಿಗೆ ಸಿಕ್ಕದ್ದೇ ಏನೂ ಇಲ್ಲ. ಏನು ಸಿಕ್ಕಿದೆ? ತನ್ನ ಅಭಾವ. ತನ್ನದೇ ಅಭಾವ ಆದ್ಮೇಲೆ ಮತ್ತೇನು ಪ್ರಾಪ್ತಿ ಯಾರು ಮಾಡ್ಕೊಳ್ಳೋರ್ರಿ? ವಿಚಾರ ಮಾಡೋದು, ಅವುಗಳ ವಶ ಆಗೋದು ಅರ್ಥಾತ್ ಸೇವಕ ವೃತ್ತಿ ಅಂಚಳನ ಅಲ್ಲಿ ಅವ ಹೇಳಿದ. ಇನ್ನು ಮೇಲೆ ಸೇವಕ ವೃತ್ತಿಯಲ್ಲಿ ಮುಂದುವರಿಯುವ ವಿಚಾರ ಇಲ್ಲ. ಸೇವಕ ವೃತ್ತಿ ಅದೇ ತಾನಾಗೆ ಆಗೋದ್ರ ಸೇವಕ ನಾನು ಯಾಕೆ ಆಗೋದು? ಸೇವಕ ವೃತ್ತಿ ಇದು ನಿಜವಾಗಿ ಏನಿದೆ ರೀ? ಜಘನ್ಯ ವೃತ್ತಿ ಇದೆ, ನಿಕೃಷ್ಟ ವೃತ್ತಿ ಇದೆ ಅಂಥೇಳಿ ಲೋಕದೊಳಗೂ ಕೂಡ ನಮ್ಮಲ್ಲಿ ಲೋಕೋಕ್ತಿ ಮಾನವರಲ್ಲಿ ಏನಿತ್ತು? ಉತ್ತಮ ಶೈತಿ, ಮಧ್ಯಮ ವ್ಯಾಪಾರ, ಕನಿಷ್ಠ ನೌಕರಿ. ಆದರೆ ಇಂದ
ಎಲ್ಲ ವಿಪರೀತ ಆದದ್ದು ಇದೆ ರೀ. ಹೀಗಾಗಿ ಯಥಾರ್ಥ ಮಾತುಗಳ ತಿಳಿಯೋದ ಸ್ವಲ್ಪ ಕಠಿಣ ಆಗ್ತಿದೆ. ನಡೀರಿ, ಏನು ಹೇಳಿದ್ರು 3 ಶಬ್ದ ನೋಡ್ರಿ ಅಂತ ಅದ್ಭುತ ಅದವು. ಏಕಾಂತವಾಸಕ್ಕೆ ಹೋಗಿ ಪೂರ ಸಪ್ತಮಿಯ ದಿವಸ ಉಪವಾಸ ಧಾರಣ ಮಾಡಿರುವಂಥ ಶ್ರಾವಕನು ಅದೇ ಸಮಯದಲ್ಲಿ ಏಕಾಂತವಾಸಕ್ಕೆ ಹೋಗಿ 16 ಪ್ರಹರ ಎಂದರೆ 48 ಗಂಟೆಗಳ ಸಲುವಾಗಿ ಹಿಂಸೆ ಮೊದಲಾದ 5 ಪಾಪಗಳನ್ನು ಸಂಕಲ್ಪಪೂರ್ವಕವಾಗಿ ತ್ಯಾಗ ಮಾಡಿ 5 ಇಂದ್ರಿಯ ವಿಷಯಗಳಿಂದ ವಿರಕ್ತನಾಗಿ ಒಂದಕ್ಕಿಂತ ಒಂದು ಅದ್ಭುತದ ಮತ್ತು ಪರಮ ಪುರುಷಾರ್ಥಪ್ರದ ಅದವರಿಗೆ. ಹಿಂಸೆಯ ತ್ಯಾಗ ಮಾಡೋದು ಒಂದು ಕಡೆ, 5 ಪಾಪಗಳ ತ್ಯಾಗ ಮಾಡೋದು ಒಂದು ಕಡೆಗೆ, ಆದರೆ 5 ವಿಷಯಗಳಿಂದ ವಿರಕ್ತ ಆಗೋದು ಬಹಳ ಅಂದ್ರೆ ಬಹಳ ಪುರುಷಾರ್ಥದ ಮಾತು ಇದೆ ಪ್ರಭು. ಅರೆ ಅಲ್ಲಿ ಜಿನವಾಣಿ ಗುರುವಿನ ಉಪದೇಶ ನಿನ್ನೆ ಕೇಳಿದ್ದು ಇತ್ತು. ಅದರದ್ದು ಕೂಡ ಮಹಿಮಾ ಬರಬಹುದು ಅಥವಾ ಬರಲಿಕ್ಕಿಲ್ಲ. ಬಂದ್ರಾದ ಇಂದ್ರಿಯ ವಿಷಯ ರೂಪ ಇರ್ತಿದೆಯೋ ಅಥವಾ ಪುರುಷಾರ್ಥ ಪ್ರೇರಕ ಇರ್ತಿದೆ. ಅದಕ್ಕೆ ನೋಡ್ರಿ, ಇವು ಹಳೆಯ ವಿಷಯಗಳ ನೆನಪಿಗೆ ಬರೋದಾ ಮತ್ತು ಆ ವಿಷಯದೊಳಗೆ ಯಾವುದು ಇದೆ ಅನ್ನೋದ ಇದರ ಸ್ವಂತಕ್ಕನ ತಿಳ್ಕೊಳ್ಬೇಕಾಗುತ್ತೆ. ಅನ್ಯಥಾ ಇದರ ಚರ್ಚೆ ಸಂಭವ ಇಲ್ಲ. ಅವನಿಗೆ ನೆನಪಿಗೆ ಬರ್ತಿದೆ, ನಿನ್ನೆ ಆ ಗುರುವರ್ಯರ ಇಂಥ ಮಾತು ಹೇಳಿದ್ರು, ತತ್ವದ ಮಾತು, ಸಾಧನೆಯ ಮಾತು, ಅಂತಃಪರಿಣತಿಯ ಮಾತು, ತ್ರಿಕಾಲಿ ಸ್ವಭಾವದ ಮಾತು, ಸಿದ್ಧರ ಸ್ವರೂಪದ ಮಾತು ಏನೋ ಹೇಳಿದ್ರು. ಅದು ಈಗ ಸ್ಮರಣೆಗೆ ಬಂತು. ಅದು ಕೇಳಿದದರ ಶಬ್ದ ಅಥವಾ ಘಟನಾ ವಿಶೇಷವನ್ನೆಲ್ಲ ಅಳಶ ಹಾಕಿ ಒಳಗಿನ ಪುರುಷಾರ್ಥವನ್ನು ಏನು ಮಾಡ್ತಿದೆ, ಜಾಗೃತ ಅಂದಮೇಲೆ ಅದು ಇಂದ್ರಿಯ ವಿಷಯ ಅಲ್ಲ. ತಿಳಿತಂದ್ರೆ ಇಲ್ಲ ಅಂತಂದ್ರೆ ನಿನ್ನೆ ನಾವು ಇಲ್ಲೇ ಕೇಳಕ್ಕೆ ಬಂದಿದ್ದೇವೆ ನೋಡಿ. ಮುನಿರಾಜರು ಇಲ್ಲೇ ಇದ್ದರು ನೋಡಿ. ನಾನು, ನನ್ನ ಹೆಂಡತಿ, ನನ್ನ ಮಗ ಎಲ್ಲರೂ. ಇದೇನಾಯ್ತು? ವಿಷಯದಿಂದ ವಿರಕ್ತಿ ಅಲ್ಲ, ಪ್ರತ್ಯಕ್ಷ ವಿಷಯದೊಳಗೆ ಪ್ರವೃತ್ತಿ ಆಯಿತು. ತಿಳಿತಾ ಇದೆ. ಅದರ ಸಲುವಾಗಿ ಧರ್ಮದ ಸೂಕ್ಷ್ಮತೆಯನ್ನು ತಿಳ್ಕೊಳ್ಳೋದ ಕಠಿಣ ಇದೆ. 5 ಇಂದ್ರಿಯ ವಿಷಯಗಳಿಂದ ವಿರಕ್ತನಾಗಿ ಅದರ ನಂತರ ಬಂತರ ಇದ ಏನ ಮನ ವಚನ ಕಾಯವನ್ನು ವಶದಲ್ಲಿಟ್ಟುಕೊಳ್ಳಬೇಕು. ಇದನ್ನು ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ವಶದಲ್ಲಿಟ್ಟುಕೊಳ್ಳಬೇಕು ಎಂದರೆ 3 ಗುಪ್ತಿಯ ಪಾಲನೆ ಮಾಡಬೇಕು. ಆದೇಶ ರೂಪದಿಂದ ಹೇಳಿದ್ದಾರೆ. ಅದರ ವಿಚಾರ